ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲವನ್ನ ನೀಡಿ. ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೇಷರಾಶಿಯವರ ಮಾತುಗಳು ಕೇವಲ ಕನಸುಗಳನ್ನ ವಿವರಿಸಬಹುದು, ಆದರೆ ನಿಮ್ಮ ಪ್ರತ್ಯಕ್ಷ ಕಾರ್ಯ ಆ ಕನಸಿಗೆ ಜೀವವನ್ನ ನೀಡುತ್ತದೆ. ಜಗತ್ತು ನಿಮ್ಮ ಯೋಜನೆಗಳನ್ನಲ್ಲ, ನಿಮ್ಮ ಫಲಿತಾಂಶಗಳನ್ನ ಗೌರವಿಸುತ್ತದೆ. ನಿಮ್ಮಲ್ಲಿ ಆಲೋಚನೆಗಳಿಗೆ ಮತ್ತು ಯೋಜನೆಗಳಿಗೆ ಕೊರತೆ ಇಲ್ಲ, ಆದರೆ ಅನೇಕ ಬಾರಿಗೆ ನಿಮ್ಮ ಆತುರ ಅಥವಾ ಕೇವಲ ಮಾತಿನಲ್ಲಿ ವ್ಯಕ್ತಪಡಿಸುವಂತಹ ಧಾವಂತವೋ ನಿಮ್ಮ ಕೆಲಸದ ಆಳವನ್ನ ಕಡಿಮೆ ಮಾಡುತ್ತದೆ. ಇಂದು ಜಗತ್ತು ನಿಮ್ಮನ್ನ ಗಂಭೀರವಾಗಿ ಸ್ವೀಕರಿಸಬೇಕೆಂದರೆ ನಿಮ್ಮ ಮುಂಬರುವಂತಹ ಯೋಜನೆಗಳನ್ನ ಯಾರಿಗೂ ಅಬ್ಬರಿಸಿ ಹೇಳಬೇಡಿ. ನಿಮ್ಮ ಶ್ರಮವನ್ನ ನಿಶಬ್ದವಾಗಿ ಮಾಡಬೇಕಾಗುತ್ತೆ. ಫಲಿತಾಂಶವು ತಾನಾಗಿಯೇ ಸದ್ದನ್ನ ಮಾಡಬೇಕಾಗುತ್ತೆ. ನೀವು ಮಾತನಾಡುವ ಬದಲು ಮಾಡಿ ತೋರಿಸಿದಾಗ ಇಡೀ ಜಗತ್ತೇ ನಿಮ್ಮ ಹಾದಿಗೆ ಗೌರವವನ್ನ ನೀಡಿ ನಿಮ್ಮ ಮಾತಿಗೆ ಕಿವಿಗೊಡುವಂತದ್ದಾಗ್ತದೆ. ಇಂದು ಶುಕ್ರವಾರದ ಗ್ರಹಬಲದಿಂದಾಗಿ ಆರ್ಥಿಕ ಸ್ಥಿತಿ ಭದ್ರವಾಗಿರಲಿದೆ. ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುವಂತಹ ಸೂಚನೆಗಳಿವೆ. ಗೃಹೋಪಯೋಗಿ ಅಥವಾ ಆಸ್ತಿಯ ಮೇಲೆ ಹಣ ವಿನಿಯೋಗಿಸಲು ಇದು ಸೂಕ್ತವಾದಂತಹ ಸಮಯ, ಆದರೆ ಕ್ಷಣಿಕ ಆಕರ್ಷಣೆಗೆ ಒಳಗಾಗಿ ಅನಗತ್ಯ ಐಷಾರಾಮಿ ವಸ್ತುಗಳಿಗೆ ಹಣ ಪೋಲು ಮಾಡುವುದನ್ನ ತಪ್ಪಿಸಬೇಕಾಗುತ್ತೆ. ಇನ್ನು ಮಾಸಾಂತ್ಯದ ಈ ದಿನ ಮೇಷರಾಶಿಯವರಿಗೆ ವೃತ್ತಿರಂಗದಲ್ಲಿ ಹೊಸ ಎತ್ತರಕ್ಕೆ ಅತ್ಯುತ್ತಮ ಅವಕಾಶಗಳು ಕೂಡ ಎದುರಾಗಲಿವೆ. ನಿಮ್ಮ ದೃಢ ನಿರ್ಧಾರಗಳು ಮತ್ತು ನಾಯಕತ್ವದ ಗುಣಕ್ಕೆ ಕಚೇರಿಯಲ್ಲಿ ಮೇಲಾಧಿಕಾರಿಗಳಿಂದ ಪೂರ್ಣ ಮನ್ನಣೆ ದೊರೆಯಲಿದೆ. ವ್ಯಾಪಾರಸ್ಥರಿಗೆ ಹಳೆಯ ಹೂಡಿಕೆಗಳಿಂದ ಅಥವಾ ಬಾಕಿ ಉಳಿದಿದ್ದ ಒಪ್ಪಂದಗಳಿಂದ ನಿರೀಕ್ಷಿತ ಪ್ರಗತಿ ಕಂಡು ಬರಲಿದೆ. ಸೌಂದರ್ಯ, ಕಲೆ ಅಥವಾ ಸೇವಾ ರಂಗದಲ್ಲಿ ಇರುವವರಿಗೆ ಹೆಚ್ಚಿನ ಧನ ಲಾಭವಾಗುವಂತಹ ದಿನವಾಗಿದೆ. ಇನ್ನು ಕುಟುಂಬದಲ್ಲಿ ಹಿತಕರ ಮತ್ತು ಸೌಹಾರ್ದಯುತ ವಾತಾವರಣವನ್ನ ನೋಡುವಂತಹ ದಿನ. ಜೀವನ ಸಂಗಾತಿಯೊಂದಿಗಿನ ಬಾಂಧವ್ಯ ಮತ್ತಷ್ಟು ಮಧುರವಾಗಲಿದ್ದು, ಅವರ ಸಲಹೆಯು ನಿಮ್ಮ ಪ್ರಮುಖ ಗೊಂದಲವೊಂದನ್ನ ಪರಿಹರಿಸಲಿದೆ. ಪ್ರೇಮಿಗಳಿಗೆ ಪರಸ್ಪರರ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳಲು ಮತ್ತು ಸಂಬಂಧವನ್ನ ಮುಂದಿನ ಹಂತಕ್ಕೆ ಕೊಂಡೊಯ್ಯಲು ಇದು ಸಕಾಲವಾಗಿರುವಂತದ್ದು. ಇನ್ನ ದೈಹಿಕವಾಗಿ ಎನರ್ಜೆಟಿಕ್ ಆಗಿ ಇರುವಂತಹ ದಿನ. ಆದಾಗ್ಯೂ ವಾರದ ಕೊನೆಯ ದಿನವಾಗಿದ್ದರಿಂದ ಅತಿಯಾದ ಕೆಲಸದ ಒತ್ತಡದಿಂದಾಗಿ ರಾತ್ರಿ ನಿದ್ರಾಹೀನತೆ ಅಥವಾ ಕಣ್ಣಿನ ಆಯಾಸ ಕಾಣಿಸಿಕೊಳ್ಳಬಹುದು. ಸಾತ್ವಿಕ ಆಹಾರ ಸೇವನೆ ಮತ್ತು ಸಂಜೆ ಸ್ವಲ್ಪ ಸಮಯ ಧ್ಯಾನ ಮಾಡುವುದು ನಿಮ್ಮ ಮನಸ್ಸಿಗೆ ನೆಮ್ಮದಿಯನ್ನ ನೀಡುವಂತದ್ದಾಗ್ತದೆ. ಇಂದು ಮುಂಜಾನೆ ಅಥವಾ ಸಂಜೆ ಲಕ್ಷ್ಮೀ ದೇವಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಓಂ ಶ್ರೀಂ ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ ಮಂತ್ರವನ್ನ 21 ಬಾರಿ ಜಪಿಸಬೇಕಾಗುತ್ತೆ. ಇದರಿಂದ ಆರ್ಥಿಕ ಪ್ರಗತಿ ಸಿದ್ಧಿಸುವಂತದ್ದು. ಇನ್ನ ಆತ್ಮವಿಶ್ವಾಸ ಮತ್ತು ದೈಹಿಕ ಶಕ್ತಿಗಾಗಿ ಹನುಮಾನ್ ಚಾಲಿಸ ಅಥವಾ ದುರ್ಗಾದೇವಿಯ ಪ್ರಾರ್ಥನೆಯನ್ನ ಮಾಡಬೇಕಾಗುತ್ತೆ. ಇಂದು ನಿಮ್ಮ ಉಡುಪಿನಲ್ಲಿ ಬಿಳಿ, ಕ್ರೀಮ್ ಅಥವಾ ಗಾಢ ಕೆಂಪು ಬಣ್ಣವನ್ನ ಬಳಸುವುದು ನಿಮ್ಮ ವ್ಯಕ್ತಿತ್ವಕ್ಕೆ ವಿಶೇಷವಾದಂತಹ ತೇಜಸ್ಸನ್ನ ತರುವಂತದ್ದಾಗ್ತದೆ. ಇನ್ನು ಸೇವೆಯ ಮೂಲಕ ಪರಿಹಾರವನ್ನ ಪಡೆದುಕೊಳ್ಳುವಂತಹದ್ದು. ಇಂದು ಹಸುವಿಗೆ ಗೋಧಿ ಅಥವಾ ಸ್ವಲ್ಪ ಬೆಲ್ಲವನ್ನ ನೀಡಿದರೆ ಜಾತಕದ ಮಂಗಳ ಮತ್ತು ಶುಕ್ರ ದೋಷಗಳು ಶಾಂತವಾಗುವಂತದ್ದನ್ನ ಕಾಣುವಂತದ್ದಾಗ್ತದೆ. ಇನ್ನು ಶುಭ ಸಂಖ್ಯೆಯನ್ನು ನೋಡುವುದಾದ್ರೆ 9 ಮತ್ತು 6 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಇಂದಿನ ದಿವಸ ನೀವು ಶುಭ ಸಂಖ್ಯೆಯಾಗಿ. ಇನ್ನು ಶುಭ ಬಣ್ಣವನ್ನ ನೋಡುವುದಾದರೆ ಬಿಳಿ ಮತ್ತು ಕೆಂಪು ಬಣ್ಣವನ್ನ ಬಳಸಿದ್ದಲ್ಲಿ ಅದೃಷ್ಟದ ಫಲಗಳನ್ನ ಮತ್ತು ಯಶಸ್ಸನ್ನ ಪಡೆಯುವಂತದ್ದಾಗ್ತದೆ. ಇಂದಿನ ದಿವಸ ನೀವು ವೃಷಭರಾಶಿಯವರ ಪರ್ವತವು ತನ್ನ ಎತ್ತರವನ್ನ ಜಗತ್ತಿಗೆ ಸಾರಿ ಹೇಳಲು ಎಂದಿಗೂ ಕೂಡ ಗರ್ಜಿಸುವುದಿಲ್ಲ. ಅದರ ಸ್ಥಿರತೆ, ಆಳವಾದ ಬೇರುಗಳು ಮತ್ತು ಶಾಂತತೆಯೇ ಅದರ ಭವ್ಯತೆಯನ್ನ ಜಗತ್ತಿಗೆ ತೋರಿಸಿಕೊಡುತ್ತದೆ. ನಿಜವಾದಂತಹ ಪ್ರಭಾವವು ಶಬ್ದದಲ್ಲ, ಸತ್ವದಲ್ಲಿರುವಂತದ್ದು. ನೀವು ಸ್ಥಿರತೆ, ತಾಳ್ಮೆ ಮತ್ತು ಗಂಭೀರತೆಗೆ ಹೆಸರಾದವರು. ಇಂದು ಜಗತ್ತು ನಿಮ್ಮನ್ನ ಅತ್ಯಂತ ಗಂಭೀರವಾಗಿ ಸ್ವೀಕರಿಸಬೇಕೆಂದರೆ ಪ್ರತಿಯೊಂದು ಟೀಕೆಗೂ ಅಥವಾ ಪ್ರಚೋದನೆಗೂ ತಕ್ಷಣವೇ ಪ್ರತಿಕ್ರಿಯಿಸಬೇಡಿ. ಪರ್ವತದಂತೆ ಸ್ಥಿರವಾಗಿರಬೇಕಾಗುತ್ತೆ. ನಿಮ್ಮ ನಿರ್ಧಾರಗಳಲ್ಲಿ ದೃಢತೆ ಇರಬೇಕಾಗುತ್ತೆ. ನಿಮ್ಮ ಮಾತುಗಳಲ್ಲಿ ಸತ್ಯದ ತೂಕವಿರಬೇಕಾಗುತ್ತೆ. ನೀವು ಆಡುವಂತಹ ಪ್ರತಿಯೊಂದು ಶಬ್ದದ ಹಿಂದೆ ನಿಮ್ಮ ಆಳವಾದಂತಹ ಅನುಭವ ಮತ್ತು ಸ್ಪಷ್ಟತೆ ಇದ್ದಾಗ ಇಡೀ ಸಮಾಜವೇ ನಿಮ್ಮ ನಿಲುವಿಗೆ ತಲೆಬಾಗಿಸಿ ಕಿವಿಗೊಟ್ಟು ಆಲಿಸುವಂತದ್ದಾಗ್ತದೆ. ಇಂದಿನ ದಿನ ನಿಮ್ಮ ಆಂತರಿಕ ಶಕ್ತಿಯ ಸಂಕೇತವಾಗುವಂತದ್ದು. ಇಂದು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಕಠಿಣವಾದಂತಹ ಸವಾಲೊಂದನ್ನ ನಿಮ್ಮ ಸೌಮ್ಯತೆ ಮತ್ತು ಸ್ಥಿರತೆಯಿಂದ ಯಶಸ್ವಿಯಾಗಿ ಮುಗಿಸುವ ಅವಕಾಶ ಸಿಗಲಿದೆ. ನಿಮ್ಮ ತಾಳ್ಮೆ ಹಾಗೂ ಕಾರ್ಯನಿಷ್ಠೆಗೆ ಮೇಲಾಧಿಕಾರಿಗಳಿಂದ ವಿಶೇಷ ಮನ್ನಣೆ ದೊರೆಯಲಿದೆ. ವ್ಯಾಪಾರಸ್ಥರಿಗೆ ದೀರ್ಘಕಾಲದ ಹೂಡಿಕೆಗಳಿಗೆ ಅಥವಾ ಹೊಸ ವ್ಯಾವಹಾರಿಕ ಮೈತ್ರಿಗಳಿಗೆ ಅತ್ಯಂತ ಯೋಗದಾಯಕವಾದಂತಹ ದಿನ. ಕಲೆ, ವಿನ್ಯಾಸ, ಕೃಷಿ ಮತ್ತು ಹಣಕಾಸು ಕ್ಷೇತ್ರದಲ್ಲಿ ಇರುವವರಿಗೆ ವಿಶೇಷ ಪ್ರಗತಿಯು ಕೂಡ ಕಂಡು ಬರಲಿದೆ. ಇನ್ನು ಶುಕ್ರವಾರದ ಪ್ರಭಾವ ಹಾಗೂ ಧನಸ್ಥಾನದಲ್ಲಿನ ಅನುಕೂಲಕರ ಸ್ಥಿತಿಯಿಂದಾಗಿ ಆರ್ಥಿಕ ಭದ್ರತೆ ವೃದ್ಧಿಯಾಗುವಂತದ್ದು. ಸ್ಥಿರ ಆಸ್ತಿ ಅಥವಾ ಹಳೆಯ ಹೂಡಿಕೆಯಿಂದ ಲಾಭ ಬರುವಂತಹ ಮುನ್ಸೂಚನೆ
ಇದೆ. ಮನೆಯ ಸೌಕರ್ಯಗಳು ಅಥವಾ ಗೃಹೋಪಯೋಗಿ ವಸ್ತುಗಳಿಗಾಗಿ ಹಣ ವಿನಿಯೋಗಿಸಬಹುದು. ಆದರೆ ಇತರರ ಪ್ರಚೋದನೆಗೆ ಒಳಗಾಗಿ ಅನಗತ್ಯ ಐಷಾರಾಮಿ ವಸ್ತುಗಳಿಗೆ ಅತಿಯಾಗಿ ವೆಚ್ಚ ಮಾಡುವುದನ್ನ ತಪ್ಪಿಸಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಹಿತಕರ ಮತ್ತು ಸೌಹಾರ್ದಯುತ ವಾತಾವರಣವಿರಲಿದೆ. ಜೀವನ ಸಂಗಾತಿಯ ತಾತ್ಕಾಲಿಕ ಸಲಹೆಯು ನಿಮ್ಮ ವೃತ್ತಿಪರ ಗೊಂದಲವೊಂದಕ್ಕೆ ಪರಿಹಾರವನ್ನ ನೀಡಲಿದೆ. ಪ್ರೇಮಿಗಳಿಗೆ ಪರಸ್ಪರರ ಭಾವನೆಗಳನ್ನ ಗೌರವಿಸುವ ಮೂಲಕ ಸಂಬಂಧದಲ್ಲಿ ಆಳವಾದ ಬಾಂಧವ್ಯವನ್ನ ವೃದ್ಧಿಸಿಕೊಳ್ಳಲು ಇದು ಅತ್ಯುತ್ತಮವಾದಂತಹ ದಿನವಾಗಿರುವಂತದ್ದು. ಇನ್ನು ಆರೋಗ್ಯವು ಸಾಮಾನ್ಯವಾಗಿ ಸ್ಥಿರವಾಗಿರುತ್ತದೆ. ಆದರೆ ಕೆಲಸದ ಗಡಿಬಿಡಿಯಲ್ಲಿ ಸರಿಯಾದ ಸಮಯಕ್ಕೆ ಆಹಾರ ಸೇವಿಸದಿದ್ದರೆ ಜೀರ್ಣಕ್ರಿಯೆಯ ತೊಂದರೆ ಅಥವಾ ಗ್ಯಾಸ್ಟ್ರಿಕ್ ಕಾಣಿಸಿಕೊಳ್ಳಬಹುದು. ಮಿತ ಆಹಾರ ಹಾಗೂ ಸಮರ್ಪಕ ನೀರನ್ನ ಸೇವನೆಯನ್ನ ಮಾಡಿ ನಿಮ್ಮ ಉತ್ಸಾಹವನ್ನ ಕಾಯ್ದುಕೊಳ್ಳಲು ಸಹಾಯವನ್ನ ಮಾಡುವಂತದ್ದಾಗ್ತದೆ. ಇನ್ನು ವಿಶೇಷವಾಗಿ ಇಂದು ಮಹಾಲಕ್ಷ್ಮಿ ಆರಾಧನೆಯನ್ನ ಮಾಡಬೇಕಾಗುತ್ತೆ. ಇಂದು ಸಂಜೆ ಮನೆಯ ಪೂಜಾ ಕೋಣೆಯಲ್ಲಿ ಶುದ್ಧವಾದಂತಹ ತುಪ್ಪವನ್ನ ಅಥವಾ ತುಪ್ಪದ ದೀಪವನ್ನ ಹಚ್ಚಿ ಲಕ್ಷ್ಮೀ ದೇವಿಗೆ ಬಿಳಿ ಹೂಗಳನ್ನು ಅರ್ಪಿಸಬೇಕಾಗುತ್ತೆ. ಓಂ ಶ್ರೀಂ ರೀಂ ಕ್ಲೀಂ ಮಹಾಲಕ್ಷ್ಮಿಯೇ ನಮಃ ಮಂತ್ರವನ್ನ 21 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ಶುಕ್ರ ಮಂತ್ರವನ್ನ ಪಠಣೆಯನ್ನ ಮಾಡುವಂತದ್ದು ಮನಸ್ಸಿನ ಪ್ರಸನ್ನತೆ ಮತ್ತು ಆಕರ್ಷಕ ವ್ಯಕ್ತಿತ್ವಕ್ಕಾಗಿ ಓಂ ಧ್ರೌಂ ದ್ರೀಂ ಧ್ರೌಂ ಸಂ ಶುಕ್ರಾಯ ನಮಃ ಮಂತ್ರವನ್ನ 11 ಬಾರಿ ಜಪಿಸಬೇಕಾಗುತ್ತೆ. ಇಂದು ಬಿಳಿ ಬಣ್ಣದ ಉಡುಪುಗಳನ್ನ ಧರಿಸುವುದು ಅಥವಾ ಬಿಳಿ ಕರವಸ್ತ್ರವನ್ನ ನಿಮ್ಮ ಬಳಿ ಇಟ್ಟುಕೊಳ್ಳುವುದು ಶುಭಪ್ರದವಾಗಿದೆ. ಸಾಧ್ಯವಾದರೆ ಬಿಳಿ ಬಣ್ಣದ ಸಕ್ಕರೆ, ಹಾಲು ಅಥವಾ ಹಸುವಿಗೆ ಹಸಿರು ಹುಲ್ಲನ್ನ ನೀಡುವುದು ನಿಮ್ಮ ಆರ್ಥಿಕ ಸಂಕಷ್ಟಗಳನ್ನ ನಿವಾರಿಸುವಂತದ್ದಾಗ್ತದೆ. ಇನ್ನ ಮನೆಯಲ್ಲಿ ತಾಯಿ, ಸಂಗಾತಿ ಅಥವಾ ಸಹೋದರಿಯರನ್ನ ಗೌರವದಿಂದ ಕಾಣುವುದು ನಿಮ್ಮ ಜಾತಕದ ಶುಕ್ರ ಬಲವನ್ನ ದುಪ್ಪಟ್ಟುಗೊಳಿಸುವಂತದ್ದು. ಇನ್ನು ಶುಭ ಸಂಖ್ಯೆಯಾಗಿ 6 ಮತ್ತು 2 ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಬಿಳಿ ಮತ್ತು ಕ್ರೀಮ್ ಬಣ್ಣವನ್ನ ಬಳಸಬೇಕಾಗುತ್ತೆ ಇಂದಿನ ದಿವಸ ನೀವು. ಮಿಥುನ ರಾಶಿಯವರ ಶಬ್ದದ ಗದ್ದಲವು ಕ್ಷಣಿಕವಾಗಿ ಗಮನವನ್ನ ಸೆಳೆಯಬಹುದು. ಆದರೆ ಆಲೋಚನೆಯಲ್ಲಿರುವಂತಹ ಆಳ ಮತ್ತು ಮಾತಿನಲ್ಲಿರುವಂತಹ ಸ್ಪಷ್ಟತೆ ಮಾತ್ರ ಜಗತ್ತಿನ ಮೇಲೆ ಶಾಶ್ವತ ಪ್ರಭಾವವನ್ನ ಬೀರುತ್ತದೆ. ಜನ ನಿಮ್ಮ ಮಾತು ಕೇಳಬೇಕೆಂದರೆ ನಿಮ್ಮ ಧ್ವನಿ ಗಟ್ಟಿಯಾಗಿರಬೇಕಾಗಿಲ್ಲ, ನಿಮ್ಮ ನಿಲುವು ದೃಢವಾಗಿರಬೇಕಾಗುತ್ತೆ. ನೀವು ವಾಕ್ಚಾತುರ್ಯದ ಅಧಿಪತಿ ಬುಧನ ರಾಶಿಯವರು. ಆದರೆ ಹಲವು ಬಾರಿ ವಿಷಯಗಳನ್ನ ಅತಿಯಾಗಿ ಪ್ರಸ್ತಾಪಿಸಿ ನಿಮ್ಮ ಮಾತಿನ ಮೂಲ ಶಕ್ತಿಯನ್ನ ದುರ್ಬಲಗೊಳಿಸಿಕೊಳ್ಳುವಂತಹವರು. ಇಂದು ಜಗತ್ತು ನಿಮ್ಮನ್ನ ಗಂಭೀರವಾಗಿ ಆಲಿಸಬೇಕೆಂದರೆ ನಿಮ್ಮ ಸಂವಹನದಲ್ಲಿ ಸ್ಪಷ್ಟತೆ ಮತ್ತು ಗಾಂಭೀರ್ಯವನ್ನ ತರಬೇಕಾಗುತ್ತೆ. ಅಪೂರ್ಣ ಆಲೋಚನೆಗಳೊಂದಿಗೆ ಮಾತನಾಡಬೇಡಿ. ಸಂಪೂರ್ಣವಾಗಿ ಗ್ರಹಿಸಿ ಸತ್ಯವನ್ನ ಮಾತ್ರ ನೇರವಾಗಿ ಮತ್ತು ಸೌಮ್ಯವಾಗಿ ಹೇಳಬೇಕಾಗುತ್ತೆ. ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ಆತ್ಮವಿಶ್ವಾಸ ಮತ್ತು ಮಾತಿನಲ್ಲಿ ದೃಢತೆ ಇದ್ದಾಗ ಜಗತ್ತು ತಾನಾಗಿಯೇ ನಿಮ್ಮ ಮಾತಿಗೆ ಕಿವಿಗೊಡುವಂತದ್ದಾಗ್ತದೆ. ಇಂದು ಶುಕ್ರವಾರದ ಪ್ರಭಾವದಿಂದಾಗಿ ಆರ್ಥಿಕ ಚಟುವಟಿಕೆಗಳು ಸುಗಮವಾಗಿ ನಡೆಯಲಿವೆ. ಆದಾಯದಲ್ಲಿ ಹೊಸ ಹರಿವು ಕೂಡ ಕಂಡು ಬರಲಿದ್ದು ಹಳೆಯ ಬಾಕಿ ಹಣ ಪಾವತಿಯಾಗಬಹುದು. ಸೌಂದರ್ಯವರ್ಧಕ, ಫ್ಯಾಷನ್ ಅಥವಾ ಗೃಹೋಪಯೋಗಿ ವಸ್ತುಗಳ ಖರೀದಿಗಾಗಿ ಸ್ವಲ್ಪ ವೆಚ್ಚವಾಗಬಹುದು. ಆದರೆ ನಿಮ್ಮ ಬಜೆಟ್ ಮೀರದಂತೆ ಯೋಚಿತವಾಗಿ ಹಣ ವ್ಯಯಿಸುವುದನ್ನ ನೀವು ಕಲಿತುಕೊಳ್ಳಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಹಬ್ಬದಂತಹ ಹಾಗೂ ಸಂಭ್ರಮದ ವಾತಾವರಣವನ್ನ ನೋಡುವಂತಹ ದಿನ. ಸಂಗಾತಿಯೊಂದಿಗೆ ಆಳವಾದ ಅರ್ಥಪೂರ್ಣ ಮಾತುಕತೆಗಳು ನಡೆಯಲಿದ್ದು ನಿಮ್ಮ ಸಂಬಂಧ ಮತ್ತಷ್ಟು ಗಟ್ಟಿಯಾಗಲಿದೆ. ಪ್ರೇಮಿಗಳಿಗೆ ಪರಸ್ಪರರ ಭಾವನೆಗಳನ್ನ ಹಂಚಿಕೊಳ್ಳಲು ಮತ್ತು ಭವಿಷ್ಯದ ಬಗ್ಗೆ ಒಟ್ಟಾಗಿ ನಿರ್ಧಾರ ತೆಗೆದುಕೊಳ್ಳಲು ಅತ್ಯುತ್ತಮವಾದಂತಹ ದಿನವಾಗಿದೆ. ಇನ್ನು ಉದ್ಯೋಗಿಗಳಿಗೆ ಈ ವಾರದ ಕೊನೆಯ ದಿನದಂದು ಕಚೇರಿಯಲ್ಲಿ ನಿರೀಕ್ಷಿತ ಯಶಸ್ಸು ಕಾಯುತ್ತಿದೆ. ನಿಮ್ಮ ಸಂವಹನ ಕಲೆ ಮತ್ತು ಬುದ್ಧಿವಂತಿಕೆಯಿಂದ ಕ್ಲಿಷ್ಟಕರವಾದಂತಹ ವಿಷಯಗಳನ್ನ ಸಹ ಸರಳವಾಗಿ ಬಗೆಹರಿಸುವಿರಿ. ವ್ಯಾಪಾರಸ್ಥರಿಗೆ ಆನ್ಲೈನ್, ಡಿಜಿಟಲ್ ಅಥವಾ ತಾಂತ್ರಿಕ ಕ್ಷೇತ್ರಗಳಲ್ಲಿ ಹೊಸ ಸಂಪರ್ಕಗಳು ಬೆಳೆದು ಲಾಭವನ್ನ ತರುವಂತದ್ದು. ಮಾರ್ಕೆಟಿಂಗ್, ಮಾಧ್ಯಮ ಮತ್ತು ಬರವಣಿಗೆ ಕ್ಷೇತ್ರದಲ್ಲಿ ಇರುವವರಿಗೆ ಸೃಜನಶೀಲ ಆಲೋಚನೆಗಳಿಗೆ ಗೌರವ ಕೂಡ ಸಿಗುವಂತದ್ದಾಗ್ತದೆ. ಇನ್ನು ಆರೋಗ್ಯವು ಸಾಮಾನ್ಯವಾಗಿ ಸ್ಥಿರವಾಗಿರುತ್ತದೆ. ದಿನಪೂರ್ತಿ ಉತ್ಸಾಹದಿಂದ ಕೆಲಸವನ್ನ ಮಾಡುವಿರಿ. ಆದರೆ ರಾತ್ರಿ ತಡವಾಗಿ ನಿದ್ರಿಸುವುದನ್ನ ತಪ್ಪಿಸಬೇಕಾಗುತ್ತೆ. ಕಣ್ಣಿನ ಆಯಾಸ ಹಾಗೂ ಲಘು ನರಗಳ ಒತ್ತಡ ನಿವಾರಣೆಗೆ ಪೌಷ್ಟಿಕ ಆಹಾರ ಮತ್ತು ಪ್ರಾಣಾಯಾಮದ ಕಡೆಗೆ ಗಮನವನ್ನ ನೀಡಬೇಕಾಗುತ್ತೆ. ಇಂದು ಮುಂಜಾನೆ ಗಣಪತಿಗೆ ಗರಿಕೆಯನ್ನ ಸಮರ್ಪಿಸಿ ಓಂ ಗಂ ಗಣಪತಿಯೇ ನಮಃ ಜಪಿಸಬೇಕಾಗುತ್ತೆ ಈ ಮಂತ್ರವನ್ನ. ನಂತರ ಮಹಾಲಕ್ಷ್ಮಿ ಅಷ್ಟೋತ್ತರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಇದರಿಂದ ಬುದ್ಧಿಮತ್ತೆ ಮತ್ತು ಹಾಗೂ ಆರ್ಥಿಕ ಸಮೃದ್ಧಿ ಎರಡೂ ಕೂಡ ವೃದ್ಧಿ ಆಗುವಂತದ್ದು. ನಿಮ್ಮ ಮಾತಿನಲ್ಲಿ ಸೌಮ್ಯತೆ ಮತ್ತು ಸ್ಪಷ್ಟತೆಗಾಗಿ ಇಂದು ಹಸಿರು ಅಥವಾ ಬಿಳಿ ಬಣ್ಣದ ಉಡುಪನ್ನ ಧರಿಸಬೇಕಾಗುತ್ತೆ. ಇಲ್ಲವೇ ಬಿಳಿ ಕರವಸ್ತ್ರವನ್ನ ಜೇಬಿನಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಇಂದು ಮುಂಜಾನೆ ಪಕ್ಷಿಗಳಿಗೆ ಧಾನ್ಯ ಅಥವಾ ಹೆಸರು ಬೇಳೆಯನ್ನ ಹಾಕಬೇಕಾಗುತ್ತೆ. ಹಸುವಿಗೆ ಹಸಿರು ಹುಲ್ಲು ನೀಡುವುದು ಅತ್ಯಂತ ಶ್ರೇಷ್ಠವಾಗಿರುವಂತದ್ದು. ಇನ್ನು ಶ್ರೀಗಂಧದ ತಿಲಕವನ್ನ ಇಂದು ಹಣೆಗೆ ಕೊಂಚ ಶ್ರೀಗಂಧದ ತಿಲಕವನ್ನ ಧರಿಸುವುದರಿಂದ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಮನಸ್ಸು ಪ್ರಶಾಂತವಾಗಿರುವಂತದ್ದು.
ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದ್ರೆ ಈ ದಿನದ ವಿಶೇಷ ಸಂಖ್ಯೆಯಾಗಿ 5 ಮತ್ತು 6 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ನೋಡುವುದಾದ್ರೆ ಹಸಿರು ಮತ್ತು ಬಿಳಿ ಬಣ್ಣವನ್ನ ಬಳಸಿದ್ದಲ್ಲಿ ಖಂಡಿತವಾಗಿಯೂ ಅದೃಷ್ಟದ ಫಲವನ್ನ ಈ ದಿನ ನೀವು ಪಡೆಯುವಂತದ್ದಾಗ್ತದೆ. ಕಟಕ ರಾಶಿಯವರೇ, ನೀವು ಚಂದ್ರನ ಆಧಿಪತ್ಯ ಹೊಂದಿರುವಂತಹ ಅತ್ಯಂತ ಭಾವನಾತ್ಮಕ ಮತ್ತು ಆಳವಾದಂತಹ ಚಿಂತಕರು. ಇಂದು ಜಗತ್ತು ನಿಮ್ಮನ್ನ ಅತ್ಯಂತ ಗಂಭೀರವಾಗಿ ಆಲಿಸಬೇಕೆಂದರೆ ನಿಮ್ಮ ಮೃದುತ್ವವನ್ನ ಬಲಹೀನತೆಯಾಗಲು ಬಿಡಬೇಡಿ. ನಿಮ್ಮ ಮಾತುಗಳಲ್ಲಿ ಉದ್ವೇಗ ಅಥವಾ ಅತಿಯಾದ ಭಾವನಾತ್ಮಕತೆ ಜಾಗ ಕೊಡದೆ ಕಲ್ಲಿನಂತಹ ಸ್ಥಿರತೆ ಮತ್ತು ಸತ್ಯವನ್ನ ಪ್ರದರ್ಶಿಸಬೇಕಾಗುತ್ತೆ. ನೀವು ನಿಮ್ಮ ಆತ್ಮವಿಶ್ವಾಸವನ್ನ ಆಳವಾದ ಮೌನ ಮತ್ತು ಸ್ಪಷ್ಟ ಪದಗಳಲ್ಲಿ ವ್ಯಕ್ತಪಡಿಸಿದಾಗ ಇಡೀ ಸಮಾಜವೇ ನಿಮ್ಮ ಪ್ರತಿಯೊಂದು ಪದಕ್ಕೂ ಕಿವಿಗೊಟ್ಟು ಗೌರವವನ್ನ ನೀಡುತ್ತದೆ. ನದಿ ಅಬ್ಬರಿಸಿದಾಗ ಕೇವಲ ಶಬ್ದ ಸೃಷ್ಟಿಯಾಗುತ್ತದೆ, ಆದರೆ ಸಾಗರವು ತನ್ನ ಅಗಾಧವಾದ ಮೌನದಲ್ಲೇ ಜಗತ್ತನ್ನ ಬೆರಗುಗೊಳಿಸುತ್ತದೆ. ನಿಮ್ಮ ಮಾತುಗಳ ತೂಕವು ಶಬ್ದದಲ್ಲ, ನಿಮ್ಮ ವ್ಯಕ್ತಿತ್ವದ ಆಳ ಮತ್ತು ಸತ್ಯದಲ್ಲಿ ಅಡಗಿರುವಂತದ್ದು. ಇಂದು ಆರ್ಥಿಕವಾಗಿ ಧನಾತ್ಮಕ ಮತ್ತು ಭದ್ರವಾದಂತಹ ದಿನವಾಗಿದೆ. ನಿಮಗೆ ಆಸ್ತಿ ಅಥವಾ ದೀರ್ಘಕಾಲದ ಹೂಡಿಕೆಗಳಿಗೆ ಸಂಬಂಧಿಸಿದಂತೆ ಶುಭ ವಾರ್ತೆಯನ್ನ ಕೇಳುವಿರಿ. ಹೊಸ ಆದಾಯದ ಮಾರ್ಗಗಳನ್ನ ಕಂಡುಕೊಳ್ಳಲು ಇಂದು ಸೂಕ್ತ ಸಮಾಲೋಚನೆಯೂ ಕೂಡ ನಡೆಸಬಹುದು. ಆದಾಗ್ಯೂ ಭಾವನಾತ್ಮಕವಾಗಿ ಯಾರಿಗೂ ದೊಡ್ಡ ಮೊತ್ತದ ಸಾಲ ನೀಡಿ ಹಣವನ್ನ ಸಿಲುಕಿಸಿಕೊಳ್ಳಬೇಡಿ. ಇನ್ನು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ನಿಮ್ಮ ಸೃಜನಶೀಲತೆ ಮತ್ತು ನಿಷ್ಠೆಗೆ ತಕ್ಕಂತಹ ಮನ್ನಣೆ ಸಿಗಲಿದೆ. ನಿಮ್ಮ ಮಾತಿನಲ್ಲಾಗಲಿ ಅಥವಾ ಕೆಲಸದಲ್ಲಾಗಲಿ ಕಂಡುಬರುವಂತಹ ಸ್ಪಷ್ಟತೆಯು ಮೇಲಾಧಿಕಾರಿಗಳ ಗಮನವನ್ನ ಸೆಳೆಯಲಿದೆ. ವ್ಯಾಪಾರಸ್ಥರಿಗೆ ಹಳೆಯ ಗ್ರಾಹಕರಿಂದ ಹೊಸ ಅವಕಾಶಗಳು ಲಭ್ಯವಾಗಲಿವೆ. ಕಲಾತ್ಮಕ, ಸೇವಾರಂಗ ಅಥವಾ ಸಮಾಲೋಚನಾ ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ಯಶಸ್ಸಿನ ದಿನವಾಗಿರುವಂತದ್ದು. ಇನ್ನು ಕುಟುಂಬದಲ್ಲಿ ಶಾಂತಿ ಮತ್ತು ನೆಮ್ಮದಿಯ ವಾತಾವರಣವನ್ನ ನೋಡುವಂತಹ ದಿನವಾಗಿದೆ. ತಾಯಿಯವರ ಆಶೀರ್ವಾದವು ನಿಮ್ಮ ಅನೇಕ ಕಷ್ಟಗಳನ್ನ ದೂರ ಮಾಡುವಂತದ್ದು. ಜೀವನ ಸಂಗಾತಿಯೊಂದಿಗೆ ಭಾವನಾತ್ಮಕ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗಲಿದ್ದು ನಿಮ್ಮ ನಿರ್ಧಾರಗಳಿಗೆ ಸಂಪೂರ್ಣವಾದಂತಹ ಬೆಂಬಲವೂ ಕೂಡ ಸಿಗುವಂತದ್ದಾಗ್ತದೆ. ಇನ್ನು ಪ್ರೇಮಿಗಳಿಗೆ ಪರಸ್ಪರರ ಗೌರವ ಹಾಗೂ ನಂಬಿಕೆಯೂ ಕೂಡ ಹೆಚ್ಚಾಗುವಂತಹ ದಿನವಾಗಿರುವಂತದ್ದು. ಇನ್ನು ಆರೋಗ್ಯವೇ ಭಾಗ್ಯ ಎನ್ನುವ ಹಾಗೆ ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುವಂತದ್ದು. ಆದರೆ ಚಂದ್ರನ ಪ್ರಭಾವದಿಂದಾಗಿ ಅತಿಯಾದ ಭಾವನಾತ್ಮಕ ಚಿಂತನೆಗಳು ಅಥವಾ ಮಾನಸಿಕ ಅಸ್ಥಿರತೆ ಉಂಟಾಗಬಹುದು. ಸಾಕಷ್ಟು ನೀರನ್ನ ಸೇವನೆಯನ್ನ ಮಾಡಬೇಕು ಮತ್ತು ಸಂಜೆ ಪಾಸಿಟಿವ್ ವಾತಾವರಣದಲ್ಲಿ ಸಮಯವನ್ನ ಕಳೆಯುವಂತದ್ದಾಗಬೇಕಾಗುತ್ತೆ. ಇಂದು ಸಂಜೆ ಧನಲಕ್ಷ್ಮಿ ಅಥವಾ ಮಹಾಲಕ್ಷ್ಮಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಬೇಕಾಗುತ್ತೆ. ಓಂ ಶ್ರೀಂ ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ ಮಂತ್ರವನ್ನ 11 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇಂದು ಚಂದ್ರನ ಕೃಪೆಗಾಗಿ ಶಿವಲಿಂಗಕ್ಕೆ ಕ್ಷೀರಾಭಿಷೇಕ ಅಥವಾ ಜಲಾಭಿಷೇಕವನ್ನ ಮಾಡಬೇಕಾಗುತ್ತೆ. ಓಂ ನಮಃ ಶಿವಾಯ ಮಂತ್ರವನ್ನ ಜಪಿಸುವುದರಿಂದ ಮನಸ್ಸಿಗೆ ಅಚಲವಾದಂತಹ ಸ್ಥಿರತೆಯನ್ನ ನೀಡುವಂತದ್ದಾಗ್ತದೆ. ಇನ್ನು ಅನ್ನದಾನ ಅಥವಾ ಹಾಲನ್ನ ದಾನವಾಗಿ ಮಾಡುವಂತಹ ಕಾರ್ಯ ನಿಮಗೆ ಸಾಧ್ಯವಾದ್ರೆ ಮಾತ್ರ ಬಡವರಿಗೆ ಅಥವಾ ಅಗತ್ಯವಿರುವಂತಹವರಿಗೆ ಬಿಳಿ ಪದಾರ್ಥಗಳನ್ನ ಅಂದ್ರೆ ಹಾಲಾಗಿರ್ಬೋದು, ಅಕ್ಕಿ ಆಗಿರ್ಬೋದು ಅಥವಾ ಸಿಹಿ ಪದಾರ್ಥಗಳನ್ನ ದಾನವಾಗಿ ಮಾಡಬೇಕಾಗುತ್ತೆ ನೀವು. ಇನ್ನು ಬಣ್ಣದ ಆಯ್ಕೆಯನ್ನ ನೋಡೋಣ. ಇಂದು ಬಿಳಿ, ಕ್ರೀಮ್ ಅಥವಾ ಬೆಳ್ಳಿ ಬಣ್ಣದ ಉಡುಪುಗಳನ್ನ ಧರಿಸುವುದು ನಿಮಗೆ ಮಾನಸಿಕ ಶಾಂತಿ ಮತ್ತು ಗೌರವವನ್ನ ತರುತ್ತದೆ. ಶುಭ ಸಂಖ್ಯೆ 2 ಮತ್ತು 7 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ ಶುಭ ಸಂಖ್ಯೆಯಾಗಿ. ಇನ್ನು ಶುಭ ಬಣ್ಣವನ್ನ ನೋಡುವುದಾದರೆ ಬಿಳಿ ಮತ್ತು ಬೆಳ್ಳಿ ಬಣ್ಣವನ್ನ ಬಳಸಿದ್ದಲ್ಲಿ ಖಂಡಿತವಾಗಿಯೂ ಅದೃಷ್ಟದ ಫಲಗಳನ್ನ ಈ ದಿನ ನೀವು ಖಂಡಿತವಾಗಿಯೂ ಪಡೆಯುವಂತದ್ದಾಗ್ತದೆ. ಸಿಂಹರಾಶಿಯವರೇ, ಸಿಂಹವು ತನ್ನ ರಾಜ ಗಾಂಭೀರ್ಯವನ್ನ ಸಾಬೀತುಪಡಿಸಲು ದಿನವಿಡೀ ಗರ್ಜಿಸಬೇಕಾಗಿಲ್ಲ. ಅದು ಕಾಡಿನಲ್ಲಿ ಸುಮ್ಮನೆ ನಡೆದು ಬಂದರೂ ಇಡೀ ಕಾಡೆ ತಾನಾಗಿಯೇ ಮೌನವಾಗುತ್ತದೆ. ನಿಮ್ಮ ಪ್ರಭಾವವು ನಿಮ್ಮ ಧ್ವನಿಯ ಗದ್ದಲದಲ್ಲ, ನಿಮ್ಮ ಹೆಜ್ಜೆಯ ದೃಢತೆ ಮತ್ತು ಆಲೋಚನೆಯ ಸತ್ಯದಲ್ಲಿದೆ. ನೀವು ಸೂರ್ಯನ ಆಧಿಪತ್ಯಕ್ಕೆ ಒಳಪಟ್ಟಂತಹ ಜನ್ಮಜಾತ ನಾಯಕರು. ಆದರೆ ಇಂದು ಜಗತ್ತು ನಿಮ್ಮನ್ನ ಅತ್ಯಂತ ಗಂಭೀರವಾಗಿ ಆಲಿಸಬೇಕೆಂದರೆ ಹೊಚ್ಚಿಕೊಳ್ಳುವಿಕೆ ಅಥವಾ ಅಹಂಕಾರ ಅಬ್ಬರವನ್ನ ಸಂಪೂರ್ಣವಾಗಿ ಬದುಕಿಡಬೇಕಾಗುತ್ತೆ. ನಿಮ್ಮ ಮಾತಿನಲ್ಲಿ ಸತ್ಯ, ಶಾಂತಿ ಮತ್ತು ಆಳವಾದಂತಹ ಸ್ಪಷ್ಟತೆ ಇರಬೇಕಾಗುತ್ತೆ. ನೀವು ಆತ್ಮವಿಶ್ವಾಸದಿಂದ ಮತ್ತು ಮೌನವಾದ ದೃಢತೆಯಿಂದ ನಿಂತಾಗ ನಿಮ್ಮ ಪ್ರತಿ ಮಾತಿಗೂ ಇಡೀ ಸಮಾಜವೇ ತೆರೆಬಾಗಿಸಿ ಕಿವಿಗೊಡುತ್ತದೆ. ಇಂದು ನಿಮ್ಮ ಚರಿತ್ರೆಯ ಗಾಂಭೀರ್ಯವೇ ನಿಮ್ಮ ನಿಜವಾದಂತಹ ಶಕ್ತಿ ಆಗುವಂತದ್ದು. ಇಂದು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ತಮ್ಮ ಪ್ರಭಾವ ಮತ್ತು ತೀರ್ಮಾನ ತೆಗೆದುಕೊಳ್ಳುವಂತಹ ಸಾಮರ್ಥ್ಯಕ್ಕೆ ಉತ್ತಮ ಮನ್ನಣೆ ಸಿಗಲಿದೆ. ನಿಮ್ಮ ನೇರ ನಡೆ, ನುಡಿ ಮತ್ತು ಹೊಸ ಆಲೋಚನೆಗಳು ಸಹೋದ್ಯೋಗಿಗಳಲ್ಲಿ ಹೊಸ ಉತ್ಸಾಹವನ್ನ ತುಂಬಲಿವೆ. ವ್ಯಾಪಾರಸ್ಥರಿಗೆ ದೊಡ್ಡ ಮಟ್ಟದ ಒಪ್ಪಂದ ಅಥವಾ ದೀರ್ಘಕಾಲದ ಯೋಜನೆಯನ್ನ ಮುನ್ನಡೆಸಲು ಶುಕ್ರವಾರದ ಶುಭ ಫಲ ಬೆಂಬಲವಾಗಿರಲಿದೆ. ನಾಯಕತ್ವ ಅಥವಾ ನಿರ್ವಹಣಾ ರಂಗದಲ್ಲಿ ಇರುವವರಿಗೆ ಅತ್ಯಂತ ಸಫಲತೆಯ ದಿನವಾಗಿದೆ. ಇನ್ನು ಆರ್ಥಿಕವಾಗಿ ಇಂದು ಲಾಭದಾಯಕವಾದಂತಹ ದಿನ. ಹಳೆಯ ಹೂಡಿಕೆಗಳಿಂದ ನಿರೀಕ್ಷಿತ ಆದಾಯ ನಿಮ್ಮ ಕೈ ಸೇರಲಿದೆ. ವೈಯಕ್ತಿಕ ಬೆಳವಣಿಗೆ ಅಥವಾ ಲಾಭದಾಯಕ ಯೋಜನೆಗಳಲ್ಲಿ ಹಣ ಹೂಡಿಕೆ ಮಾಡಲು ಇದು ಸೂಕ್ತವಾದಂತಹ ಸಮಯ.
ಆದಾಗ್ಯೂ ಕ್ಷಣಿಕ ಆಕರ್ಷಣೆಗೆ ಒಳಗಾಗಿ ಐಷಾರಾಮಿ ವಸ್ತುಗಳ ಮೇಲೆ ಅತಿಯಾದ ಹಣ ಪೋಲು ಮಾಡುವುದನ್ನ ತಪ್ಪಿಸಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ನಿಮ್ಮ ನಿರ್ಧಾರಗಳಿಗೆ ಅತ್ಯಂತ ಗೌರವ ಮತ್ತು ಬೆಂಬಲ ದೊರೆಯಲಿದೆ. ಹಿರಿಯರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುವಂತದ್ದು. ಜೀವನ ಸಂಗಾತಿಯೊಂದಿಗೆ ಸುಂದರ ಮತ್ತು ಸಾಮರಸ್ಯದ ಸಮಯವನ್ನ ಕಳೆಯುವಿರಿ. ಪ್ರೇಮಿಗಳಿಗೆ ತಮ್ಮ ಸಂಬಂಧವನ್ನ ಕುಟುಂಬದ ಮುಂದೆ ಪ್ರಸ್ತಾಪಿಸಲು ಅಥವಾ ಗಂಭೀರವಾದ ಹೆಜ್ಜೆಯನ್ನ ಇಡಲು ಇದು ಅತ್ಯಂತ ಅನುಕೂಲಕರವಾದಂತಹ ದಿನವಾಗಿದೆ. ಇನ್ನ ದೈಹಿಕ ಶಕ್ತಿ ಮತ್ತು ಆತ್ಮವಿಶ್ವಾಸದ ಉನ್ನತ ಮಟ್ಟದಲ್ಲಿರುವಂತದ್ದನ್ನ ನೋಡ್ತೀರಾ. ಆದಾಗ್ಯೂ ದಿನದ ದ್ವಿತೀಯಾರ್ಧದಲ್ಲಿ ಕೆಲಸದ ಅತಿಯಾದ ಒತ್ತಡದಿಂದಾಗಿ ಬೆನ್ನು ನೋವು ಅಥವಾ ಕತ್ತಿನ ಆಯಾಸ ಕಾಣಿಸಿಕೊಳ್ಳಬಹುದು. ಮಿತ ಆಹಾರ ಧರಿಸಬೇಕಾಗುತ್ತೆ ಮತ್ತು ದೇಹಕ್ಕೆ ಅಗತ್ಯವಿರುವಷ್ಟು ನೀರನ್ನ ಸೇವನೆಯನ್ನ ಮಾಡಬೇಕಾಗುತ್ತೆ. ಇಂದು ಮುಂಜಾನೆ ಉದಯಿಸುವಂತಹ ಸೂರ್ಯನಿಗೆ ತಾಮ್ರದ ಪಾತ್ರೆಯಿಂದ ನೀರನ್ನ ಮಾಡಿ ಅಗ್ರ್ಯವನ್ನ ನೀಡಬೇಕಾಗುತ್ತೆ. ತದನಂತರ ಶ್ರೀ ಮಹಾಲಕ್ಷ್ಮೀ ದೇವಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಪ್ರಾರ್ಥನೆಯನ್ನ ಮಾಡಬೇಕಾಗುತ್ತೆ. ಇದರಿಂದ ಆರ್ಥಿಕ ಸಮೃದ್ಧಿ ಮತ್ತು ಗೌರವ ಕೂಡ ಪ್ರಾಪ್ತಿಯಾಗುವಂತದ್ದು. ಇಂದು ಹಣೆಗೆ ಕೊಂಚ ಶ್ರೀಗಂಧ ಅಥವಾ ಕೇಸರಿಯ ತಿಲಕವನ್ನ ಧರಿಸುವುದರಿಂದ ನಿಮ್ಮ ವಿಸ್ಮಯಕಾರಿ ಪ್ರಭಾವ ಮತ್ತು ಧನಾತ್ಮಕ ಶಕ್ತಿ ದುಪ್ಪಟ್ಟಾಗುವಂತದ್ದು. ಇಂದು ಬಿಳಿ ಬಣ್ಣದ ಹಸುವಿಗೆ ಹಸಿರು ಹುಲ್ಲು ಅಥವಾ ನೆನೆಸಿದಂತಹ ಗೋಧಿಯನ್ನ ನೀಡುವುದು ನಿಮ್ಮ ಜಾತಕದ ಸೂರ್ಯ ಹಾಗೂ ಶುಕ್ರನ ದೋಷಗಳನ್ನ ಶಾಂತಗೊಳಿಸುವಂತದ್ದಾಗ್ತದೆ. ಇನ್ನು ಬಣ್ಣದ ಆಯ್ಕೆಯಾಗಿ ಇಂದು ಕೇಸರಿ ಆಗಿರ್ಬೋದು ಅಥವಾ ಹಳದಿ ಆಗಿರ್ಬೋದು ಅಥವಾ ಗುಲಾಬಿ ಬಣ್ಣದ ಉಡುಪುಗಳನ್ನ ಧರಿಸುವುದು ನಿಮಗೆ ಅತ್ಯಂತ ಶುಭ ಫಲಗಳನ್ನ ನೀಡುವಂತಹ ಬಣ್ಣಗಳಾಗಿವೆ. ಇನ್ನು ಶುಭ ಸಂಖ್ಯೆಯನ್ನು ನೋಡುವುದಾದರೆ 1 ಮತ್ತು 6 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಕೇಸರಿ ಮತ್ತು ಕ್ರೀಮ್ ಬಣ್ಣವನ್ನ ಬಳಸಿದ್ದಲ್ಲಿ ಖಂಡಿತವಾಗಿಯೂ ಅದೃಷ್ಟದ ಫಲಗಳನ್ನ ಈ ದಿನ ನೀವು ಪಡೆಯುವಂತದಾಗ್ತದೆ. ಕನ್ಯಾ ರಾಶಿಯವರ ನೀವು ನಿಮ್ಮ ರಾಶಾಧಿಪತಿ ಬುಧನ ಪ್ರಭಾವದಿಂದ ಜನ್ಮಜಾತ ಬುದ್ಧಿವಂತರು ಹಾಗೂ ಪ್ರತಿಯೊಂದು ವಿಷಯವನ್ನ ಸೂಕ್ಷ್ಮವಾಗಿ ವಿಶ್ಲೇಷಿಸುವಂತಹ ಸಾಮರ್ಥ್ಯವನ್ನ ಉಳ್ಳವರು. ಆದರೆ ಹಲವು ಬಾರಿಗೆ ಅತಿಯಾದ ಮುಜುಗರ ಅಥವಾ ಸ್ವಯಂ ಸಂಶಯದಿಂದಾಗಿ ನಿಮ್ಮ ನಿಜವಾದಂತಹ ಧ್ವನಿಯನ್ನ ಅಡಗಿಸಿಕೊಟ್ಟುಕೊಳ್ಳಬೇಕಾಗುತ್ತೆ. ಇಂದು ಜಗತ್ತು ನಿಮ್ಮನ್ನ ಗಂಭೀರವಾಗಿ ಸ್ವೀಕರಿಸಬೇಕೆಂದರೆ ನಿಮ್ಮ ಬೌದ್ಧಿಕ ಶಕ್ತಿಯನ್ನ ಮತ್ತು ಆಲೋಚನೆಯ ಸ್ಪಷ್ಟತೆಯನ್ನ ಪೂರ್ಣವಾಗಿ ನಂಬಬೇಕಾಗುತ್ತೆ. ನಿಮ್ಮ ಮಾತುಗಳಲ್ಲಿ ಉದ್ವೇಗವಿರಬೇಕಾಗುತ್ತೆ. ಬದಲಿಗೆ ಸತ್ಯ ಮತ್ತು ಕರಾರುವಾಕ್ ವಿಷಯಗಳಿರಬೇಕಾಗುತ್ತೆ. ನೀವು ನಿಮ್ಮ ಆಂತರಿಕ ಯೋಗ್ಯತೆಯನ್ನ ನಂಬಿ ಹೆಜ್ಜೆ ಇಟ್ಟಾಗ ಇಡೀ ಸಮಾಜವೇ ನಿಮ್ಮ ಮಾತುಗಳಿಗೆ ತಲೆಬಾಗಿಸಿ ಆಲಿಸುವಂತದ್ದಾಗ್ತದೆ. ಜಗತ್ತಿನಲ್ಲಿ ಅತಿ ಹೆಚ್ಚು ಸದ್ದು ಮಾಡುವಂತಹ ಶಬ್ದಗಳಲ್ಲ, ಅತ್ಯಂತ ಆಳವಾದ ಸತ್ಯ ಮತ್ತು ಸ್ಪಷ್ಟತೆ ಇರುವಂತಹ ಮೌನ ಮತ್ತು ಮಾತುಗಳು ಮಾತ್ರ ಇತಿಹಾಸವನ್ನ ಬದಲಾಯಿಸುತ್ತವೆ. ನಿಮ್ಮ ಯೋಗ್ಯತೆಯನ್ನ ಸಾಬೀತುಪಡಿಸಲು ಯಾರೊಂದಿಗೂ ಸ್ಪರ್ಧಿಸಬೇಕಾಗಿಲ್ಲ. ನಿಮ್ಮ ಸ್ಪಷ್ಟತೆಯೇ ನಿಮ್ಮ ಶಕ್ತಿಯಾಗಿರುವಂತದ್ದು. ಇಂದು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ನಿಮ್ಮ ಸೂಕ್ಷ್ಮ ಅವಲೋಕನ ಮತ್ತು ವಿಶ್ಲೇಷಣಾತ್ಮಕ ಶಕ್ತಿಗೆ ದೊಡ್ಡ ಮಟ್ಟದ ಪ್ರಶಂಸೆ ಸಿಗಲಿದೆ. ಕಠಿಣ ಹಾಗೂ ಗೊಂದಲಮಯ ಯೋಜನೆಯೊಂದಕ್ಕೆ ನೀವು ನೀಡುವಂತಹ ಪರಿಹಾರವು ಮೇಲಾಧಿಕಾರಿಗಳನ್ನ ಬೆರಗುಗೊಳಿಸಲಿದೆ. ವ್ಯಾಪಾರಸ್ಥರಿಗೆ ಹಳೆಯ ಹೂಡಿಕೆಗಳಿಂದ ಅಥವಾ ಹೊಸ ಗ್ರಾಹಕರ ಸಂಪರ್ಕದಿಂದ ಉತ್ತಮ ಲಾಭ ದೊರೆಯಲಿದೆ. ಶಿಕ್ಷಣ, ಲೆಕ್ಕಪತ್ರ, ಬರವಣಿಗೆ ಮತ್ತು ತಾಂತ್ರಿಕ ಕ್ಷೇತ್ರದಲ್ಲಿ ಇರುವವರಿಗೆ ಅತ್ಯಂತ ಶುಭವಾದಂತಹ ದಿನವಾಗಿದೆ. ಇನ್ನು ಆರ್ಥಿಕವಾಗಿ ಇಂದು ಅತ್ಯಂತ ಅನುಕೂಲಕರವಾದಂತಹ ದಿನ. ದೀರ್ಘಕಾಲದಿಂದ ಬರಬೇಕಾಗಿದ್ದಂತಹ ಬಾಕಿ ಹಣ ಅಥವಾ ಸಾಲ ನೀಡಿದ್ದಂತಹ ಮೊತ್ತ ಕೈ ಸೇರುವಂತಹ ಯೋಗವಿದೆ. ಬುದ್ಧಿವಂತಿಕೆಯಿಂದ ಆಸ್ತಿ ಅಥವಾ ದೀರ್ಘಾವಧಿ ಯೋಜನೆಗಳಲ್ಲಿ ಹಣ ಹೂಡಿಕೆ ಮಾಡಲು ಇದು ಒಳ್ಳೆಯ ದಿನವಾಗಿದೆ. ಆದರೆ ಭಾವನಾತ್ಮಕವಾಗಿ ಯಾರಿಗೂ ಜಮೀನು ಅಥವಾ ದೊಡ್ಡ ಮೊತ್ತದ ಹಣಕಾಸಿನ ಜವಾಬ್ದಾರಿಯನ್ನ ಹೊರಬೇಡಿ. ಇನ್ನು ಕುಟುಂಬದಲ್ಲಿ ನೆಮ್ಮದಿ ಮತ್ತು ಸಾಮರಸ್ಯದ ವಾತಾವರಣವನ್ನ ನೋಡುವಂತಹ ದಿನವಾಗಿದೆ. ಪ್ರಮುಖ ಕುಟುಂಬ ನಿರ್ಧಾರಗಳಲ್ಲಿ ನಿಮ್ಮ ಸಲಹೆಗೆ ಎಲ್ಲರೂ ಆದ್ಯತೆಯನ್ನ ನೀಡಲಿದ್ದಾರೆ. ಜೀವನ ಸಂಗಾತಿಯೊಂದಿಗೆ ಸುಂದರ ಕ್ಷಣಗಳನ್ನ ಕಳೆಯುವಿರಿ ಹಾಗೂ ಅವರ ಭಾವನಾತ್ಮಕ ಬೆಂಬಲ ನಿಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸುವಂತದ್ದಾಗ್ತದೆ. ಇನ್ನು ಪ್ರೇಮಿಗಳಿಗೆ ಇಂದು ತಮ್ಮ ಸಂಬಂಧವನ್ನ ಗಂಭೀರವಾಗಿ ಮುಂದಿನ ಹಂತಕ್ಕೆ ಕೊಂಡೊಯ್ಯಲು ಸೂಕ್ತವಾಗಿರುವಂತಹ ದಿನವಾಗಿರುವಂತದ್ದು. ಇನ್ನು ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ. ಆದಾಗ್ಯೂ ನಿರಂತರ ಕೆಲಸದ ಒತ್ತಡದಿಂದಾಗಿ ಜೀರ್ಣಕ್ರಿಯೆ ತೊಂದರೆ ಅಥವಾ ನರಗಳ ಆಯಾಸ ಕಾಣಿಸಿಕೊಳ್ಳಬಹುದು. ಸಾತ್ವಿಕ ಆಹಾರವನ್ನ ಸೇವನೆಯನ್ನ ಮಾಡಿ ಹಾಗೂ ದಿನದ ಅಂತ್ಯದಲ್ಲಿ ಕನಿಷ್ಠ 15 ನಿಮಿಷಗಳ ಕಾಲ ಧ್ಯಾನ ಮಾಡುವುದು ನಿಮ್ಮ ಮನಸ್ಸಿಗೆ ಶಾಂತಿಯನ್ನ ನೀಡುವಂತದ್ದಾಗ್ತದೆ. ಇಂದು ಮುಂಚಾನೆ ಲಕ್ಷ್ಮೀ ದೇವಿಗೆ ಹಾಗೂ ಗಣಪತಿಗೆ ಹಸಿರು ಅಥವಾ ಬಿಳಿ ಹೂಗಳನ್ನ ಅರ್ಪಿಸಿ ಓಂ ಶ್ರೀಂ ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ ಮಂತ್ರವನ್ನ 21 ಬಾರಿ ಪಠಿಸುವುದರಿಂದ ಆರ್ಥಿಕ ಅಡೆತಡೆಗಳು ನಿವಾರಣೆಯಾಗ್ತವೆ. ನಿಮ್ಮ ನಕಾರಾತ್ಮಕ ಶಕ್ತಿಯನ್ನ ದೂರ ಮಾಡಲು ಇಂದು ಬಿಳಿ ಕ್ರೀಮ್ ಅಥವಾ ಹಸಿರು ಬಣ್ಣದ ಉಡುಪನ್ನ ಧರಿಸಬೇಕಾಗುತ್ತೆ ಅಥವಾ ನಿಮ್ಮ ಬಳಿ ಇಟ್ಕೊಳ್ಬೇಕಾಗುತ್ತೆ. ಇಂದು ಹಸುವಿಗೆ ಹಸಿರು ಹುಲ್ಲು ಅಥವಾ ನೆನೆಸಿದ ಹೆಸರು ಬೇಳೆಯನ್ನ ನೀಡಿದರೆ ಜಾತಕದ ಬುಧ ಮತ್ತು ಶುಕ್ರ ಗ್ರಹಗಳ ಬಲ ಹೆಚ್ಚಾಗುವಂತದ್ದು. ಇನ್ನು ಗೌರವ ಮತ್ತು ದಾನವನ್ನ ಮಾಡುವಂತದ್ದು. ಮನೆಯಲ್ಲಿ ತಾಯಿ ಅಥವಾ ಕನ್ಯೆಯರಿಗೆ ಅಂದ್ರೆ ಚಿಕ್ಕ ಹೆಣ್ಣು ಮಕ್ಕಳಿಗೆ ಸಿಹಿ ನೀಡಿ ಆಶೀರ್ವಾದವನ್ನ ಪಡೆಯಬೇಕಾಗುತ್ತೆ. ಶುಭ ಸಂಖ್ಯೆಯಾಗಿ
ಸಂಖ್ಯೆಯಾಗಿ 5 ಮತ್ತು 6 ಬಳಸಿ. ಶುಭ ಬಣ್ಣವಾಗಿ ಹಸಿರು ಮತ್ತು ಕ್ರೀಮ್ ಬಣ್ಣವನ್ನ ಬಳಸಬೇಕಾಗುತ್ತೆ ಇಂದಿನ ದಿವಸ ನೀವು. ತುಲಾ ರಾಶಿ. ತುಲಾ ರಾಶಿಯವರ ನಿಮ್ಮ ದೊಡ್ಡ ಬಲವೇ ಸಮತೋಲನ. ಅನೇಕ ಬಾರಿ ಇತರರನ್ನ ಮೆಚ್ಚಿಸಲು ಅಥವಾ ಸಮಾಧಾನ ಪಡಿಸಲು ಹೋಗಿ ನಿಮ್ಮ ನಿಜವಾದ ಧ್ವನಿಯನ್ನ ನೀವು ನಸುಕಾಗಿಸುತ್ತೀರಿ. ಇಂದು ಜಗತ್ತು ನಿಮ್ಮನ್ನ ಗಂಭೀರವಾಗಿ ಸ್ವೀಕರಿಸಬೇಕೆಂದರೆ ಎಲ್ಲರಿಗೂ ಹೌದು ಎನ್ನುವುದನ್ನ ನಿಲ್ಲಿಸಬೇಕಾಗತ್ತೆ. ನಿಮ್ಮ ನಿಲುವು ಸತ್ಯವಾಗಿದ್ದಾಗ ಯಾವುದೇ ಅಂಜಿಕೆ ಇಲ್ಲದೆ ಶಾಂತ ಹಾಗೂ ದೃಢ ಧ್ವನಿಯಲ್ಲಿ ಮಾತನಾಡಬೇಕಾಗತ್ತೆ. ಯಾವ ವ್ಯಕ್ತಿ ತನ್ನ ಆಂತರಿಕ ಸ್ಥಿರತೆಯನ್ನ ಕಳೆದುಕೊಳ್ಳುವುದಿಲ್ಲವೋ ಆ ವ್ಯಕ್ತಿಯ ಪ್ರತಿಯೊಂದು ಪದಕ್ಕೂ ಇಡೀ ಸಮಾಜವೇ ತಲೆಬಾಗಿಸಿ ಕಿವಿಗೊಡುತ್ತದೆ. ಇಂದು ನಿಮ್ಮ ಶಾಂತತೆಯೇ ನಿಮ್ಮ ಶಕ್ತಿಯಾಗಬೇಕಾಗಿದೆ. ಬಿರುಗಾಳಿಯ ಶಬ್ದಕ್ಕೆ ಮರಗಳು ಅಲ್ಲಾಡಬಹುದು, ಆದರೆ ಪರ್ವತವು ತನ್ನ ಸ್ಥಿರತೆಯಿಂದಲೇ ಬಿರುಗಾಳಿಯನ್ನ ನಿಲ್ಲಿಸುತ್ತದೆ. ನಿಮ್ಮ ಶಕ್ತಿಯು ನೀವು ಎಷ್ಟು ಗದ್ದಲ ಮಾಡುತ್ತೀರಿ ಎಂಬುದರ ಮೇಲಲ್ಲ, ಎಂತಹ ಬಿರುಗಾಳಿಯಲ್ಲೂ ಎಷ್ಟು ಸ್ಥಿರವಾಗಿ ಮತ್ತು ಶಾಂತವಾಗಿ ನಿಲ್ಲುತ್ತೀರಿ ಎಂಬುದರ ಮೇಲೆ ನಿರ್ಧಾರವಾಗುವಂಥದ್ದು. ಇಂದು ಕುಟುಂಬದಲ್ಲಿ ಸಂತಸ ಮತ್ತು ಸಾಮರಸ್ಯದ ವಾತಾವರಣವನ್ನ ನೋಡುವಂತಹ ದಿನ. ಜೀವನ ಸಂಗಾತಿಯೊಂದಿಗಿನ ಸಂಬಂಧ ಮತ್ತಷ್ಟು ಆಳವಾಗಲಿದ್ದು ಪ್ರಮುಖ ನಿರ್ಧಾರಗಳಲ್ಲಿ ಅವರ ಸಲಹೆ ನಿಮಗೆ ದೊಡ್ಡ ಶಕ್ತಿಯಾಗಲಿದೆ. ಪ್ರೇಮಿಗಳಿಗೆ ತಮ್ಮ ಮನಸ್ಸಿನ ಇಷ್ಟವನ್ನ ಹಂಚಿಕೊಳ್ಳಲು ಮತ್ತು ಬಾಂಧವ್ಯವನ್ನ ಮುಂದಿನ ಹಂತಕ್ಕೆ ಒಯ್ಯಲು ಇದು ಉತ್ತಮವಾದಂತಹ ದಿನವಾಗಿರುವಂತದ್ದು. ಇನ್ನು ಆರೋಗ್ಯವು ಸ್ಥಿರವಾಗಿರುತ್ತದೆ. ಆದಾಗ್ಯೂ ತಿಂಗಳ ಕೆಲಸದ ಒತ್ತಡದಿಂದಾಗಿ ದೈಹಿಕ ಆಯಾಸ ಅಥವಾ ನಿದ್ರಾಹೀನತೆ ಕಾಣಿಸಿಕೊಳ್ಳಬಹುದು. ಸಂಜೆ ಪ್ರಕೃತಿಯ ಮಡಿಲಲ್ಲಿ ಸ್ವಲ್ಪ ಸಮಯವನ್ನ ಕಳೆಯುವುದು ಹಾಗೂ ಲಘು ಧ್ಯಾನವನ್ನ ಮಾಡುವುದು ಮನಸ್ಸಿಗೆ ಚೈತನ್ಯವನ್ನ ನೀಡುತ್ತದೆ. ಇನ್ನು ಆರ್ಥಿಕವಾಗಿ ಇಂದು ಅತ್ಯಂತ ಬಲವಾದಂತಹ ದಿನ. ಶುಕ್ರವಾರದ ಪ್ರಭಾವ ಹಾಗೂ ನಿಮ್ಮ ರಾಶಾಧಿಪತಿಯ ಅನುಗ್ರಹದಿಂದ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗಲಿವೆ. ದೀರ್ಘಕಾಲದಿಂದ ಬಾರದೆ ಉಳಿದಿದ್ದಂತಹ ಧನ ಆಗಮನವಾಗಲಿದೆ. ಆಸ್ತಿ ಅಥವಾ ದೀರ್ಘಾವಧಿಯ ಉಳಿತಾಯ ಯೋಜನೆಗಳಲ್ಲಿ ಹೂಡಿಕೆ ಮಾಡಲು ಇದು ಸೂಕ್ತವಾಗಿರುವಂತಹ ಸಮಯವಾಗಿದೆ. ಇನ್ನು ಉದ್ಯೋಗಿಗಳಿಗೆ ಇಂದು ತಿಂಗಳ ಕೊನೆಯ ದಿನದಂದು ಕಚೇರಿಯಲ್ಲಿ ನಿರೀಕ್ಷಿತ ಯಶಸ್ಸು ದೊರೆಯಲಿದೆ. ಜಟಿಲವಾದ ಸವಾಲು ಅಥವಾ ಯೋಜನೆಯನ್ನ ನಿಮ್ಮ ರಾಜತಾಂತ್ರಿಕ ನಡೆ ಮತ್ತು ಸಮಯ ಪ್ರಜ್ಞೆಯಿಂದ ಸುಲಭವಾಗಿ ಪೂರ್ಣಗೊಳಿಸುವಿರಿ. ವ್ಯಾಪಾರಸ್ಥರಿಗೆ ಹಳೆಯ ಹೂಡಿಕೆ ಅಥವಾ ಬಾಕಿ ಕೆಲಸಗಳಿಂದ ಉತ್ತಮ ಲಾಭ ಸಿಗಲಿದೆ. ಸೌಂದರ್ಯ, ಕಲೆ, ಕಾನೂನು ಅಥವಾ ಸಮಾಲೋಚನೆ ಕ್ಷೇತ್ರದಲ್ಲಿ ಇರುವವರಿಗೆ ಅತ್ಯಂತ ಶುಭವಾದಂತಹ ದಿನವಾಗಿದೆ. ಇಂದು ಮುಂಜಾನೆ ಅಥವಾ ಸಂಜೆ ಲಕ್ಷ್ಮೀ ದೇವಿಗೆ ಕ್ಷೀರಾಭಿಷೇಕವನ್ನ ಮಾಡಿ ಅಥವಾ ಬಿಳಿ ಹೂಗಳನ್ನ ಅರ್ಪಣೆಯನ್ನ ಮಾಡಬೇಕಾಗುತ್ತೆ. ಓಂ ಶ್ರೀಂ ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ ಮಂತ್ರವನ್ನ 21 ಬಾರಿ ಜಪಿಸಬೇಕಾಗುತ್ತೆ. ಇನ್ನ ಜಾತಕದಲ್ಲಿನ ಶುಕ್ರನ ಪ್ರಭಾವ ಹೆಚ್ಚಿಸಲು ಮತ್ತು ಆಕರ್ಷಣೆ ಪಡೆಯಲು ಓಂ ದ್ರಾಂ ದ್ರೀಂ ದ್ರೌಂ ಸಂ ಶುಕ್ರಾಯ ನಮಃ ಮಂತ್ರವನ್ನ 11 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇಂದು ಬಡ ಹೆಣ್ಣು ಮಕ್ಕಳಿಗೆ ಅಥವಾ ಅಗತ್ಯವಿರುವವರಿಗೆ ಸಿಹಿ ತಿಂಡಿ ಅಥವಾ ಬಿಳಿ ಬಣ್ಣದ ಆಹಾರವನ್ನ ಅಂದ್ರೆ ಹಾಲಾಗಿರ್ಬೋದು, ಪಾಯಸ ಆಗಿರಬಹುದು, ಇವನ್ನ ನೀವು ದಾನವಾಗಿ ಮಾಡುವುದು ಅತ್ಯಂತ ಶ್ರೇಷ್ಠವಾಗಿರುವಂತದ್ದು. ಇನ್ನು ಬಣ್ಣದ ಆಯ್ಕೆಯಾಗಿ ಇಂದು ಬಿಳಿ, ತಿಳಿ ನೀಲಿ ಅಥವಾ ಕ್ರೀಮ್ ಬಣ್ಣದ ಉಡುಪುಗಳನ್ನ ಧರಿಸುವುದು ನಿಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸುವಂತದ್ದು. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದ್ರೆ 6 ಮತ್ತು 2 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಇನ್ನು ಶುಭ ಬಣ್ಣವಾಗಿ ಬಿಳಿ ಮತ್ತು ನೀಲಿ ಬಣ್ಣವನ್ನ ಬಳಸಿದ್ದಲ್ಲಿ ಖಂಡಿತವಾಗಿಯೂ ಅದೃಷ್ಟದ ಫಲಗಳನ್ನ ಈ ದಿನ ನೀವು ಪಡೆಯುವಂತದ್ದಾಗ್ತದೆ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ನೀವು ಮಂಗಳ ಮತ್ತು ಪ್ಲೂಟೋನ ಅಧಿಪತ್ಯಕ್ಕೆ ಒಳಪಟ್ಟವರು. ಜನ್ಮಜಾತವಾಗಿಯೇ ನಿಮ್ಮಲ್ಲಿ ಅಗಾಧವಾದ ಆಂತರಿಕ ಶಕ್ತಿ ಮತ್ತು ತೀವ್ರತೆ ಇದೆ. ಇಂದು ಜಗತ್ತು ನಿಮ್ಮನ್ನ ಅತ್ಯಂತ ಗಂಭೀರವಾಗಿ ಸ್ವೀಕರಿಸಬೇಕೆಂದರೆ ನಿಮ್ಮ ತೀವ್ರತೆಯನ್ನ ಶಾಂತ ಹಾಗೂ ದೃಢವಾದ ಮಾತಾಗಿ ಪರಿವರ್ತಿಸಬೇಕಾಗುತ್ತೆ. ಭಾವೋದ್ವೇಗಕ್ಕೆ ಒಳಗಾಗದೆ ಪ್ರತಿಯೊಂದು ಮಾತನ್ನ ಆಲೋಚಿಸಿ ಸತ್ಯದ ತಳಹದಿಯ ಮೇಲೆ ಆಡಬೇಕಾಗುತ್ತೆ. ನಿಮ್ಮ ಕಣ್ಣುಗಳಲ್ಲಿನ ದೃಢತೆ ಮತ್ತು ಮಾತಿನಲ್ಲಿನ ಸ್ಪಷ್ಟತೆಯನ್ನ ಕಂಡಾಗ ಇಡೀ ಜಗತ್ತೇ ತನ್ನ ಗದ್ದಲವನ್ನ ನಿಲ್ಲಿಸಿ ನಿಮ್ಮನ್ನ ಆಲಿಸುತ್ತದೆ. ನೀರಿನ ಮೇಲ್ಮೈಯಲ್ಲಿ ತೇಲುವಂತಹ ಎಲೆಗಳು ಗಾಳಿಗೆ ಸಿಕ್ಕಿ ಅತ್ತಿತ್ತ ಅಲೆಯುತ್ತವೆ, ಆದರೆ ಸಮುದ್ರದ ಆಳದಲ್ಲಿರುವಂತಹ ಮುತ್ತು ಕದಡದೆ ತನ್ನ ಮೌಲ್ಯವನ್ನ ಕಾಯ್ದುಕೊಳ್ಳುತ್ತದೆ. ಜಗತ್ತನ್ನ ಸೆಳೆಯಲು ಶಬ್ದಗಳ ಅಬ್ಬರ ಬೇಕಾಗಿಲ್ಲ, ನಿಮ್ಮ ವ್ಯಕ್ತಿತ್ವದ ಆಳ ಮತ್ತು ಮಾತಿನ ದೃಢತೆಯೊಂದೇ ಸಾಕಾಗಿದೆ. ಇಂದು ಆರ್ಥಿಕವಾಗಿ ಅನುಕೂಲಕರವಾದಂತಹ ದಿನ. ಅನಿರೀಕ್ಷಿತ ಮೂಲಗಳಿಂದ ಅಥವಾ ಹಳೆಯ ಹೂಡಿಕೆಗಳಿಂದ ಧನ ಲಾಭವಾಗುವ ಮುನ್ಸೂಚನೆ ಇದೆ. ಶುಕ್ರವಾರದ ಪ್ರಭಾವದಿಂದಾಗಿ ಆಸ್ತಿ ಅಥವಾ ವಾಹನಕ್ಕೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಲಾಭವನ್ನ ಗಳಿಸುವಿರಿ. ಆದರೆ ಭಾವನಾತ್ಮಕವಾಗಿ ನಿರ್ಧಾರ ತೆಗೆದುಕೊಂಡು ಅಪರಿಚಿತರಿಗೆ ಸಾಲ ನೀಡುವುದನ್ನ ತಪ್ಪಿಸಬೇಕಾಗುತ್ತೆ. ಇನ್ನ ಕುಟುಂಬದಲ್ಲಿ ನಿಮ್ಮ ನಿರ್ಧಾರಗಳಿಗೆ ಎಲ್ಲರ ಸಂಪೂರ್ಣ ಬೆಂಬಲ ಲಭಿಸಲಿದೆ. ಸಂಗಾತಿಯೊಂದಿಗೆ ಸುಂದರ ಮತ್ತು ಭಾವನಾತ್ಮಕ ಬಂಧ ಏರ್ಪಡುವಂತದ್ದು. ಪ್ರೇಮಿಗಳಿಗೆ ಪರಸ್ಪರರ ಗೌರವ
ಮತ್ತು ನಂಬಿಕೆಯನ್ನ ಮತ್ತಷ್ಟು ಗಟ್ಟಿಗೊಳಿಸಲು ಇಂದು ಸೂಕ್ತವಾಗಿರುವಂತಹ ಸಮಯವಾಗಿದೆ. ಮನೆಯಲ್ಲಿ ಶುಭ ಕಾರ್ಯಗಳ ಕುರಿತು ಚರ್ಚೆಯೂ ಕೂಡ ನಡೆಯಬಹುದಾದಂತಹ ದಿನವಾಗಿದೆ. ಇನ್ನು ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ನಿಮ್ಮ ರಹಸ್ಯ ಕಾರ್ಯತಂತ್ರ ಮತ್ತು ದೂರದೃಷ್ಟಿಗೆ ದೊಡ್ಡ ಮನ್ನಣೆ ಸಿಗಲಿದೆ. ಎಷ್ಟೇ ಕಷ್ಟಕರವಾದ ಸವಾಲು ಎದುರಾದರೂ ನಿಮ್ಮ ಏಕಾಗ್ರತೆಯಿಂದ ಅದನ್ನ ಸುಲಭವಾಗಿ ನಿಭಾಯಿಸುವಿರಿ. ವ್ಯಾಪಾರಸ್ಥರಿಗೆ ಹೊಸ ಹೂಡಿಕೆ ಅಥವಾ ವ್ಯವಹಾರ ವಿಸ್ತರಣೆಗೆ ಅತ್ಯುತ್ತಮ ಯೋಗವಿದೆ. ಸಂಶೋಧನೆ, ತನಿಖೆ, ವೈದ್ಯಕೀಯ ಮತ್ತು ಗೂಢ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರಿಗೆ ಇಂದು ಅತ್ಯಂತ ಯಶಸ್ವಿಯ ದಿನವಾಗಿರುವಂತದ್ದು. ಇನ್ನ ದೈಹಿಕವಾಗಿ ನಿಮ್ಮ ಶಕ್ತಿ ಹೆಚ್ಚಿರುತ್ತದೆ, ಆದರೆ ಅತಿಯಾದ ಆಲೋಚನೆ ಅಥವಾ ನಿದ್ರಾಹೀನತೆಯಿಂದಾಗಿ ಸಂಜೆ ವೇಳೆಗೆ ಕಣ್ಣಿನ ಆಯಾಸ ಅಥವಾ ಶಿರೋವೇದನೆ ಕಾಣಿಸಿಕೊಳ್ಳಬಹುದು. ದಿನದ ಅಂತ್ಯದಲ್ಲಿ ಪ್ರಕೃತಿಯೊಂದಿಗೆ ಸ್ವಲ್ಪ ಸಮಯವನ್ನ ಕಳೆಯಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ನಿಮ್ಮ ನಿರ್ಧಾರಗಳಿಗೆ ಎಲ್ಲರ ಸಂಪೂರ್ಣ ಬೆಂಬಲ ಲಭಿಸಲಿದೆ. ಸಂಗಾತಿಯೊಂದಿಗೆ ಸುಂದರ ಮತ್ತು ಭಾವನಾತ್ಮಕ ಬಂಧ ಏರ್ಪಡಲಿದೆ. ಪ್ರೇಮಿಗಳಿಗೆ ಪರಸ್ಪರ ಗೌರವ ಮತ್ತು ನಂಬಿಕೆಯನ್ನ ಮತ್ತಷ್ಟು ಗಟ್ಟಿಗೊಳಿಸಲು ಇದು ಸೂಕ್ತವಾಗಿರುವಂತಹ ಸಮಯ. ಮನೆಯಲ್ಲಿ ಶುಭ ಕಾರ್ಯಗಳ ಕುರಿತು ಚರ್ಚೆಯೂ ಕೂಡ ನಡೆಯಬಹುದಾದಂತಹ ದಿನವಾಗಿದೆ. ಇಂದು ಇರುವೆಗಳಿಗೆ ಸಕ್ಕರೆ ಅಥವಾ ಹಿಟ್ಟನ್ನ ಹಾಕುವುದು ಮತ್ತು ಬಡ ಮಕ್ಕಳಿಗೆ ಸಿಹಿ ಪದಾರ್ಥಗಳನ್ನ ನೀಡುವುದು ನಿಮ್ಮ ಜಾತಕದ ಸಕಾರಾತ್ಮಕ ಶಕ್ತಿಯನ್ನ ವೃದ್ಧಿಸುವಂತದ್ದು. ಇಂದು ಮುಂಜಾನೆ ಅಥವಾ ಸಂಜೆ ಲಕ್ಷ್ಮೀ ದೇವಿ ಅಥವಾ ದುರ್ಗಾದೇವಿಗೆ ಕೆಂಪು ಹೂಗಳನ್ನ ಅರ್ಪಿಸಿ ಪ್ರಾರ್ಥನೆಯನ್ನ ಮಾಡಬೇಕಾಗುತ್ತೆ. ಓಂ ಧುಂ ದುರ್ಗಾಯ ನಮಃ ಮಂತ್ರವನ್ನ 21 ಬಾರಿ ಪಠಿಸುವುದರಿಂದ ನಿಮ್ಮ ಮೇಲಿರುವಂತಹ ನಕಾರಾತ್ಮಕ ಶಕ್ತಿಗಳು ನಿವಾರಣೆಯಾಗ್ತವೆ. ಇನ್ನು ಆರ್ಥಿಕ ಪ್ರಗತಿಗಾಗಿ ಓಂ ಶುಂ ಶುಕ್ರಾಯ ನಮಃ ಮಂತ್ರವನ್ನ ಜಪಿಸಬೇಕಾಗುತ್ತೆ ಅಥವಾ ಮಹಾಲಕ್ಷ್ಮಿಯ ಮುಂದೆ ತುಪ್ಪದ ದೀಪವನ್ನ ಹಚ್ಚಬೇಕಾಗುತ್ತೆ. ಶುಭ ಸಂಖ್ಯೆಯಾಗಿ 9 ಮತ್ತು 6 ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಕೆಂಪು ಮತ್ತು ಕ್ರೀಮ್ ಬಣ್ಣವನ್ನ ಬಳಸಬೇಕಾಗುತ್ತೆ. ಇಂದಿನ ದಿವಸ ನೀವು ಧನುರ್ರಾಶಿಯವರೇ, ನಿಮ್ಮ ಗುರುತೆ ಬಿಲ್ಲು ಹಿಡಿದ ಧನುರ್ಧಾರ. ನಿಮ್ಮ ರಾಶಾಧಿಪತಿ ಬೃಹಸ್ಪತಿ ನಿಮಗೆ ಅಗಾಧವಾದಂತಹ ಜ್ಞಾನ ಮತ್ತು ಸತ್ಯದ ಹಾದಿಯನ್ನ ತೋರಿಸಿದಾಗ ಇಂದು ಜಗತ್ತು ನಿಮ್ಮನ್ನ ಅತ್ಯಂತ ಗಂಭೀರವಾಗಿ ಆಲಿಸಬೇಕೆಂದರೆ ಕೇವಲ ಬೌದ್ಧಿಕವಾಗಿ ಮಾತನಾಡುವುದನ್ನ ಬಿಟ್ಟು ನಿಮ್ಮ ಮಾತುಗಳಲ್ಲಿ ನಿಮ್ಮ ಜೀವಿತದ ಅನುಭವ ಮತ್ತು ಆತ್ಮವಿಶ್ವಾಸವನ್ನ ತುಂಬಬೇಕಾಗುತ್ತೆ. ಯಾರನ್ನೋ ಒಲಿಸಲು ಅಥವಾ ಮೆಚ್ಚಿಸಲು ಮಾತನಾಡಬೇಡಿ. ಜ್ಞಾನದ ದಿವಟಿಗೆಯಾಗಿ ಧೈರ್ಯದಿಂದ ಸತ್ಯವನ್ನ ನುಡಿಯಬೇಕಾಗುತ್ತೆ. ನೀವು ಸತ್ಯದ ಪರವಾಗಿ ನಿಂತು ಆಡುವಂತಹ ಪ್ರತಿಯೊಂದು ಮಾತು ಸಮಾಜಕ್ಕೆ ದಾರಿದೀಪವಾಗುತ್ತದೆ ಮತ್ತು ಜಗತ್ತು ಅದಕ್ಕೆ ತಲೆಬಾಗಿಸಿ ಕಿವಿಗೊಡುವಂತದ್ದಾಗ್ತದೆ. ಬಿಲ್ಲುಗಾರನು ಬಾಣವನ್ನ ಬಿಡುವ ಮುನ್ನ ಧನಸ್ಸನ್ನ ಎಷ್ಟು ಹಿಂದಕ್ಕೆ ಎಳೆಯುತ್ತಾನೋ ಬಾಣವು ಅಷ್ಟೇ ವೇಗವಾಗಿ ಗುರಿಯನ್ನ ತಲುಪುತ್ತದೆ. ನಿಮ್ಮ ತಾಳ್ಮೆ ಮತ್ತು ಮೌನವೇ ನಿಮ್ಮ ಆಲೋಚನೆಗೆ ಆಳವಾದಂತಹ ಶಕ್ತಿಯನ್ನ ನೀಡುವಂತದ್ದಾಗ್ತದೆ. ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ನಿಮ್ಮ ಜ್ಞಾನ, ದೂರದೃಷ್ಟಿ ಮತ್ತು ಸಂಮೋಹಕ ಮಾತುಗಳಿಗೆ ಅತ್ಯುನ್ನತ ಮನ್ನಣೆ ಸಿಗಲಿದೆ. ಪ್ರಮುಖ ಸಭೆಗಳಲ್ಲಿ ನಿಮ್ಮ ಸಲಹೆಗಳನ್ನ ಆಡಳಿತ ಮಂಡಳಿಯು ಗಂಭೀರವಾಗಿ ಸ್ವೀಕರಿಸಲಿದೆ. ವ್ಯಾಪಾರಸ್ಥರಿಗೆ ವಿಸ್ತರಣೆಯ ಯೋಜನೆಗಳನ್ನ ಜಾರಿಗೆ ತರಲು ಇದು ಒಳ್ಳೆಯ ದಿನವಾಗಿದೆ. ಶಿಕ್ಷಣ ಆಗಿರಬಹುದು, ಮಾರ್ಗದರ್ಶನ ಆಗಿರಬಹುದು ಅಥವಾ ತತ್ವಶಾಸ್ತ್ರ ಅಥವಾ ಆಡಳಿತ ರಂಗದಲ್ಲಿ ಏನಾದರೂ ಇರುವವರಿಗೆ ಇಂದು ಯಶಸ್ಸಿನ ದಿನವಾಗಿರುವಂತದ್ದು. ಇನ್ನು ಆರ್ಥಿಕವಾಗಿ ಇಂದು ಅತ್ಯಂತ ಶುಭಪ್ರದವಾದಂತಹ ದಿನವಾಗಿದೆ. ನಿಮಗೆ ಹಳೆಯ ಹೂಡಿಕೆಗಳು ಹಾಗೂ ಆಸ್ತಿಯಿಂದ ನಿರೀಕ್ಷಿತವಾದಂತಹ ದೀರ್ಘಾವಧಿ ಲಾಭ ನಿಮ್ಮ ಕೈ ಸೇರುವಂತಹ ದಿನ. ಹೊಸ ಉದ್ಯಮ ಅಥವಾ ಯೋಜನೆಯಲ್ಲಿ ಬಂಡವಾಳ ಹೂಡಲು ಗುರು ಮತ್ತು ಶುಕ್ರ ಶುಭ ದೃಷ್ಟಿ ನೇರವಾಗಲಿರುವಂತದ್ದು. ಆದಾಗ್ಯೂ ಭವಿಷ್ಯದ ಸುರಕ್ಷತೆಗಾಗಿ ಉಳಿತಾಯದ ಕಡೆಗೆ ಸ್ವಲ್ಪ ಗಮನವನ್ನ ಕೊಡಬೇಕಾಗುತ್ತೆ ನೀವು. ಇನ್ನು ಕುಟುಂಬದಲ್ಲಿ ಹಿತಕರವಾದಂತಹ ಸಂತೋಷದ ವಾತಾವರಣವನ್ನ ನೋಡುವಂತಹ ದಿನವಾಗಿದೆ. ಇನ್ನ ಹಿರಿಯರು ಮತ್ತು ಧರ್ಮಗುರುಗಳ ಆಶೀರ್ವಾದ ನಿಮಗೆ ಲಭಿಸುವಂತದ್ದು. ನಿಮ್ಮ ಸಂಗಾತಿಯೊಂದಿಗೆ ಭಾವನಾತ್ಮಕ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗುವಂತದ್ದು. ನಿಮ್ಮ ಹಳೆಯ ಕಾಲದಿಂದ ಅಥವಾ ದೀರ್ಘಕಾಲದಿಂದ ಸಮಸ್ಯೆಯೊಂದಕ್ಕೆ ಕುಟುಂಬದಲ್ಲಿ ನಿಮ್ಮ ನಿರ್ಧಾರವೇ ಅಂತಿಮ ಮತ್ತು ಸಮಾಧಾನಕರವಾದಂತಹ ಪರಿಹಾರವಾಗುವಂತದ್ದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ತಮವಾದಂತಹ ದಿನವಾಗಿದೆ ನಿಮಗೆ. ಆದ್ರೆ ಅತಿಯಾದಂತಹ ಕೆಲಸದ ಒತ್ತಡ ಹಾಗೂ ಪ್ರಯಾಣದ ಸಂಜೆಯ ವೇಳೆಗೆ ಸ್ವಲ್ಪ ತೊಡೆ ಅಥವಾ ಕಾಲಿನ ನರಗಳಲ್ಲಿ ದಣಿವು ಕಾಣಿಸಿಕೊಳ್ಳಬಹುದು. ಮಿತ ಆಹಾರವನ್ನ ಸೇವನೆಯನ್ನ ಮಾಡಬೇಕಾಗುತ್ತೆ ಮತ್ತು ರಾತ್ರಿ ಪ್ರಶಾಂತವಾದಂತಹ ನಿದ್ರೆ ನಿಮಗೆ ಅಗತ್ಯವಾಗಿರುವಂತದ್ದು. ಇಂದು ಮುಂಜಾನೆ ಆಗಿರಬಹುದು ಅಥವಾ ಸಾಯಂಕಾಲ ಲಕ್ಷ್ಮೀ ದೇವಿಗೆ ಹಾಗೂ ನಿಮ್ಮ ಮನೆ ದೇವರಾದಂತಹ ಅಥವಾ ಗುರು ರಾಯರ ಮಠಕ್ಕೆ ಹಳದಿ ಹೂಗಳನ್ನು ಅರ್ಪಿಸಬೇಕಾಗುತ್ತೆ. ಓಂ ಬೃಹಸ್ಪತಿ ನಮಃ ಎಂಬ ಮಂತ್ರವನ್ನ 21 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇಂದು ಹಣೆಗೆ ಅಥವಾ ಕಂಠಕ್ಕೆ ಶ್ರೀಗಂಧ ಅಥವಾ ಅರಿಶಿಣದ ತಿಲಕವನ್ನ ಹಚ್ಕೊಳ್ಬೇಕಾಗುತ್ತೆ. ನಿಮ್ಮ ಮಾತಿನಲ್ಲಿ ಗಂಭೀರತೆ ಮತ್ತು ಓಜಸ್ಸು ಕೂಡ ಇದರಿಂದಾಗಿ ವೃದ್ಧಿಯಾಗುವಂತದ್ದು.
ಇಂದು ಹಸುವಿಗೆ ನೆನೆಸಿದಂತಹ ಕಡಲೆಬೇಳೆ ಅಥವಾ ಬೆಲ್ಲವನ್ನ ನೀಡುವಂತಹದ್ದು, ಅಥವಾ ಧಾರ್ಮಿಕ ಕೇಂದ್ರಗಳಿಗೆ ವಿದ್ಯಾರ್ಥಿಗಳಿಗೆ ಹಳದಿ ಬಣ್ಣದ ಸಿಹಿ ಅಥವಾ ಪುಸ್ತಕಗಳನ್ನ ದಾನವಾಗಿ ಮಾಡುವಂತದ್ದು. ಇಂದು ಹಳದಿ ಆಗಿರ್ಬೋದು ಅಥವಾ ಕ್ರೀಮ್ ಆಗಿರ್ಬೋದು ಅಥವಾ ಚಿನ್ನದ ಬಣ್ಣವನ್ನ, ಈ ತರದ ಉಡುಪುಗಳನ್ನ ಧರಿಸುವುದು ನಿಮಗೆ ಅತ್ಯಂತ ಶ್ರೇಷ್ಠವಾಗಿರುವಂತದ್ದು. ಇನ್ನು ಶುಭ ಸಂಖ್ಯೆಯಾಗಿ 3 ಮತ್ತು 6 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಹಳದಿ ಮತ್ತು ತಿಳಿ ಹಳದಿ ಬಣ್ಣವನ್ನ ಬಳಸಬೇಕಾಗುತ್ತೆ ನೀವು. ಮಕರ ರಾಶಿ. ಮಕರ ರಾಶಿಯವರ ನೀವು ಶನಿ ದೇವರ ಅಧಿಪತ್ಯಕ್ಕೆ ಒಳಪಟ್ಟಂತಹ ಜನ್ಮಜಾತ ಕಾರ್ಯ ಸಾಧಕರಾಗಿರ್ತೀರ. ನಿಮ್ಮ ಶಕ್ತಿ ಮಾತಿಲಲ್ಲಿಲ್ಲ, ನಿಮ್ಮ ಅಚಲವಾದಂತಹ ಪರಿಶ್ರಮ ಮತ್ತು ಸಹನೆಯಲ್ಲಿರುವಂತದ್ದು. ಇಂದು ಜಗತ್ತು ನಿಮ್ಮನ್ನ ಅತ್ಯಂತ ಗಂಭೀರವಾಗಿ ನೋಡಬೇಕೆಂದ್ರೆ ಭಾವೋದ್ವೇಗಕ್ಕೆ ಒಳಗಾಗದೆ ನಿಖರವಾದಂತಹ ಮತ್ತು ಸತ್ಯಸಂಧವಾದಂತಹ ನಿಲುವನ್ನ ತಳೆಯಬೇಕಾಗತ್ತೆ. ನೀವು ಮಾತನಾಡುವಾಗ ಅದರಲ್ಲಿ ಕೇವಲ ಶಬ್ದವಿರಬಾರದು, ಅನುಭವದ ಆಳ ಮತ್ತು ಸ್ಪಷ್ಟತೆ ಇರಬೇಕಾಗತ್ತೆ. ನೆನಪಿನಲ್ಲಿಟ್ಕೊಳ್ಳಿ, ಜಗತ್ತು ಗಲಾಟೆ ಮಾಡುವವರನ್ನ ಕ್ಷಣಾರ್ಧದಲ್ಲಿ ಮರೆಯುತ್ತದೆ, ಆದರೆ ದೃಢವಾಗಿ ನಿಂತು ಸಾಧಿಸುವವರ ಪ್ರತಿಯೊಂದು ಪದಕ್ಕೂ ತಲೆಬಾಗಿಸಿ ಕಾಯುವಂತಹ ಘಟನೆಗಳು ನಡೀತಾ ಇರ್ತವೆ. ಸಿಂಹಾಸನದ ಮೇಲಿದ್ದಂತಹ ಮಾತ್ರಕ್ಕೆ ಪ್ರತಿಯೊಬ್ಬನು ರಾಜನಾಗುವುದಿಲ್ಲ. ಯಾರು ತನ್ನ ಮೌನದಲ್ಲೂ ನಿಶ್ಚಿತೆಯನ್ನ ಮತ್ತು ತನ್ನ ನಿರ್ಧಾರಗಳಲ್ಲಿ ದೃಢತೆಯನ್ನ ಹೊಂದಿರುತ್ತಾನೋ ಜಗತ್ತು ಆತನ ಆಜ್ಞಾಪನೆಗೆ ಕಾಯುವಂತದ್ದು. ಅಬ್ಬರಿಸುವಂತಹ ಧ್ವನಿ ತಾತ್ಕಾಲಿಕ, ಆದರೆ ಮೌನದಿಂದ ಸೃಷ್ಟಿಯಾದಂತಹ ಇತಿಹಾಸ ಶಾಶ್ವತವಾಗಿರುವಂತದ್ದು. ಇಂದು ನಿಮ್ಮ ಮನೆಯಲ್ಲಿ ಹಿರಿಯರ ಮತ್ತು ತಂದೆಯವರ ಮಾರ್ಗದರ್ಶನದಿಂದ ದೊಡ್ಡ ಗೊಂದಲ ಇದ್ರೂ ಅದು ಗೊಂದಲ ಕೂಡ ಪರಿಹಾರವಾಗುವಂತಹ ದಿನವಾಗಿದೆ. ನಿಮ್ಮ ಜೀವನ ಸಂಗಾತಿಯೊಂದಿಗೆ ಪರಸ್ಪರ ಗೌರವ ಮತ್ತು ನಂಬಿಕೆಯೂ ಕೂಡ ಹೆಚ್ಚಾಗುವಂತಹ ದಿನ. ಪ್ರೇಮಿಗಳಿಗೆ ಇಂದು ತಮ್ಮ ಸಂಬಂಧವನ್ನ ಗಂಭೀರವಾಗಿ ಚರ್ಚಿಸಲು ಮತ್ತು ಭವಿಷ್ಯದ ಅಡಿಪಾಯ ಹಾಕಲು ಸೂಕ್ತವಾಗಿರುವಂತಹ ದಿನವಾಗಿರುವಂತದ್ದು. ಇನ್ನು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ನೋಡುವುದಾದರೆ ಆರ್ಥಿಕ ಸ್ಥಿತಿ ಇಂದು ಭದ್ರವಾಗಿರುವಂತದ್ದು. ಹಳೆಯ ಶ್ರಮಕ್ಕೆ ತಕ್ಕಂತೆ ಅನಿರೀಕ್ಷಿತವಾದಂತಹ ಧನಲಾಭ ಅಥವಾ ಬಾಕಿ ಬರಬೇಕಾಗಿದ್ದಂತಹ ಹಣ ನಿಮ್ಮ ಕೈ ಸೇರುವಂತಹ ಯೋಗವಿದೆ. ಸ್ಥಿರಾಸ್ತಿ ಆಗಿರಬಹುದು ಅಥವಾ ದೀರ್ಘಾವಧಿಯ ಹೂಡಿಕೆಗಳಿಗಾಗಿರಬಹುದು, ಆ ಯೋಜನೆಯನ್ನ ರೂಪಿಸಲು ಇಂದಿನ ದಿವಸ ಸೂಕ್ತವಾದಂತಹ ದಿನವಾಗಿದೆ. ಆದರೆ ಆತುರಪಟ್ಟು ಅನಗತ್ಯ ಐಷಾರಾಮಿ ವಸ್ತುಗಳ ಮೇಲೆ ಹಣವ್ಯಯ ಮಾಡುವುದನ್ನ ನಿಯಂತ್ರಿಸಬೇಕಾಗತ್ತೆ. ಇನ್ನು ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ನಿಮ್ಮ ಜವಾಬ್ದಾರಿಗಳು ಕೂಡ ಹೆಚ್ಚಾಗುವಂತದ್ದು. ನಿಮ್ಮ ಕಾರ್ಯಕ್ಷಮತೆ ಮತ್ತು ಶಿಸ್ತು ನಿಮ್ಮ ಮೇಲಾಧಿಕಾರಿಗಳಿಗೆ ಕಣ್ಣಿಗೆ ಕಾಣಿಸುವಂತಹ ಮಟ್ಟದಲ್ಲಿ ಪಟವನ್ನ ಮತ್ತು ಫಲವನ್ನ ನೀಡುವಂತದ್ದಾಗ್ತದೆ. ಇನ್ನು ವ್ಯಾಪಾರಸ್ಥರಿಗೆ ದೀರ್ಘಕಾಲದ ಯೋಜನೆಗಳಿಗೆ ಹಣ ಹೂಡಿಕೆ ಮಾಡಲು ಅಥವಾ ಸಭೆಗಳಲ್ಲಿ ನಿಮ್ಮ ಪ್ರಸ್ತಾಪನೆಗಳನ್ನ ಮಂಡಿಸಲು ಉತ್ತಮವಾಗಿರುವಂತಹ ದಿನ. ಇನ್ನು ತಾಂತ್ರಿಕ ಆಗಿರ್ಬೋದು ಅಥವಾ ನಿರ್ಮಾಣದ ಕಾರ್ಯ ಆಗಿರ್ಬೋದು ಅಥವಾ ಆಡಳಿತಾತ್ಮಕ ರಂಗದಲ್ಲಿ ಏನಾದ್ರೂ ಇದ್ದೆ ನಿಮಗೆ ವಿಶೇಷ ಯಶಸ್ಸು ಕೂಡ ದೊರೆಯುವಂತಹ ದಿನವಾಗಿದೆ. ಇನ್ನು ದೈಹಿಕವಾಗಿ ನಿಮ್ಮ ಶಕ್ತಿಯು ಕೂಡ ಸಾಮರ್ಥ್ಯ ಕೂಡ ಹೆಚ್ಚಾಗಿದ್ದರೂ ನಿರಂತರದ ಕೆಲಸದಿಂದಾಗಿ ಅಥವಾ ಕೆಲಸದ ಒತ್ತಡದಿಂದಾಗಿ ನಿಮಗೆ ಕಾಲು ನೋವು ಬರಬಹುದು ಅಥವಾ ಕೀಲು ನೋವುಗಳ ಆಯಾಸ ಕೂಡ ನಿಮಗೆ ಕಾಣಿಸಿಕೊಳ್ಳಬಹುದಾದಂತಹ ದಿನ. ಅದರಿಂದ ಸಾಕಷ್ಟು ನೀರನ್ನ ಸೇವಿಸಬೇಕಾಗತ್ತೆ ಮತ್ತು ಸಂಜೆ ಸ್ವಲ್ಪ ಸಮಯ ನಿರಾಳವಾಗಿ ವಿಶ್ರಾಂತಿಯನ್ನ ಕೂಡ ಪಡೆಯಬೇಕಾಗುತ್ತೆ. ಇನ್ನು ಮುಂಜಾನೆ ಆಗಿರ್ಬೋದು ಅಥವಾ ಸಂಜೆ ಲಕ್ಷ್ಮೀ ದೇವಿಯ ಸನ್ನಿಧಿಯಲ್ಲಿ ಬಿಳಿ ಹೂಗಳನ್ನ ಅರ್ಪಿಸಿ ಧನ ಮತ್ತು ಮನಃಶಾಂತಿಗಾಗಿ ಪ್ರಾರ್ಥನೆಯನ್ನ ಮಾಡಬೇಕಾಗುತ್ತೆ. ಸಂಜೆ ಶನಿ ದೇವರನ್ನ ಸ್ಮರಿಸಿ ಓಂ ಶಂ ಶನಿಶ್ಚರಾಯ ನಮಃ ಮಂತ್ರವನ್ನ 21 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ಸಾಧ್ಯವಾದ್ರೆ ನಿಮಗೆ ಸಂಜೆಯ ಸಮಯದಲ್ಲಿ ಅರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ ನಮಸ್ಕರಿಸಬೇಕಾಗುತ್ತೆ. ಇದು ವೃತ್ತಿ ರಂಗದಲ್ಲಾಗುವಂತಹ ವಿಳಂಬ ಮತ್ತು ಅಡೆತಡೆಗಳನ್ನ ದೂರ ಮಾಡುವಂತಹ ಕಾರ್ಯವನ್ನ ಮಾಡ್ತದೆ. ಇನ್ನು ಬಡವರಿಗಾಗಿರ್ಬೋದು ಅಥವಾ ಶ್ರಮಿಕ ವರ್ಗದವರಿಗಾಗಿರ್ಬೋದು ಸಿಹಿಯನ್ನ ಅಥವಾ ಅನ್ನದಾನವನ್ನ ಮಾಡುವುದು ಕೂಡ ಅತ್ಯಂತ ಶ್ರೇಷ್ಠವಾದುದು. ಇನ್ನ ಕಡು ನೀಲಿ ಅಥವಾ ಕಪ್ಪು ಬಣ್ಣದ ಬಟ್ಟೆಗಳನ್ನ ಧರಿಸುವುದು ನಿಮ್ಮ ಆತ್ಮವಿಶ್ವಾಸ ಹಾಗೂ ಪ್ರಭಾವವನ್ನ ಹೆಚ್ಚಿಸುವಂತಹ ಕಾರ್ಯವನ್ನ ಮಾಡ್ತದೆ. ಇನ್ನು ಶುಭ ಸಂಖ್ಯೆಯಾಗಿ ಬಳಸುವುದಾದರೆ 8 ಮತ್ತು 6 ಬಳಸಿ. ಶುಭ ಬಣ್ಣವನ್ನಾದ್ರೂ ಬಳಸೋದಿದ್ರೆ ಕಡು ನೀಲಿ ಮತ್ತು ಬಿಳಿ ಬಣ್ಣವನ್ನ ಬಳಸಬೇಕಾಗುತ್ತೆ ನೀವು. ಕುಂಭರಾಶಿ. ಕುಂಭರಾಶಿಯವರೇ ನೀವು ಶನಿ ದೇವರ ಅಧಿಪತ್ಯಕ್ಕೆ ಒಳಪಟ್ಟಂತಹವರು, ಜನ್ಮಜಾತಂತಹ ಚಿಂತಕರು ನೀವು ಮತ್ತು ವಿಶಾಲವಾದಂತಹ ಮನೋಭಾವವನ್ನ ಉಳ್ಳವರಾಗಿರ್ತೀರ. ಇಂದು ಜಗತ್ತು ನಿಮ್ಮನ್ನ ಅತ್ಯಂತ ಗಂಭೀರವಾಗಿ ಸ್ವೀಕರಿಸಬೇಕಪ್ಪ ಅಂದ್ರೆ ಪ್ರತಿಯೊಂದು ಸಣ್ಣ ವಿಷಯಕ್ಕೂ ಪ್ರತಿಕ್ರಿಯಿಸುವುದನ್ನ ನಿಲ್ಲಿಸಬೇಕಾಗತ್ತೆ. ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ಆಳವಾದಂತಹ ಮೌನವಿರಬೇಕಾಗತ್ತೆ, ಸ್ಪಷ್ಟತೆ ಇರಬೇಕಾಗತ್ತೆ ಮತ್ತು ದೃಢತೆ ಇರಬೇಕಾಗತ್ತೆ. ನೀವು ಕ್ಷುಲ್ಲಕ ಚರ್ಚೆಗಳಿಂದ ಆದಷ್ಟು ದೂರವಿರಬೇಕಾಗತ್ತೆ. ಅತ್ಯಂತ ಗಂಭೀರವಾದಂತಹ ವಿಷಯಗಳ ಮೇಲೆ ಮಾತ್ರ ಗಮನವನ್ನ ಹರಿಸಿದಾಗ ಜನರು ನಿಮ್ಮನ್ನ ಕೇವಲ ಆಲಿಸುವುದಿಲ್ಲ, ನಿಮ್ಮ ಪದಗಳಿಗೆ ಧರ್ಮ ಗ್ರಂಥಕ್ಕಷ್ಟೇ ಬೆಲೆ ನೀಡುತ್ತಾರೆ, ನಿಮ್ಮ ಆಲೋಚನೆಗೆ ಶಕ್ತಿಯನ್ನ ಕೊಡುತ್ತಾರೆ. ಸಮಾಜ ಆಗ ತಾನಾಗಿಯೇ ತಲೆಬಾಗುವಂತಹ ಘಟನೆಗಳು ನಡೀತಾ ಹೋಗ್ತವೆ. ಬಿರುಗಾಳಿ ಬಂದಾಗ ಗಿಡ ಮರಗಳು ಅಲ್ಲಗಾಡಬಹುದು, ಆದರೆ ಪರ್ವತವು ಮೌನವಾಗಿ ತನ್ನ ಬಂಡೆಯಂತೆ ಸ್ಥಿರತೆಯಿಂದಲೇ ಇಡೀ ಜಗತ್ತಿಗೆ ಗಮನವನ್ನ ಸೆಳೆಯುವಂತದಾಗ್ತದೆ. ನಿಮ್ಮ ಮಾತಿನಲ್ಲಿ ಅಬ್ಬರಕ್ಕಿಂತ ಹೆಚ್ಚಾಗಿ ನಿಮ್ಮ ಆಲೋಚನೆಯಲ್ಲಿ ಅಚಲವಾದಂತಹ ಸ್ಥಿರತೆ ಮತ್ತು ಸತ್ಯವಿರಬೇಕಾಗುತ್ತೆ. ಇಂದು ನಿಮ್ಮ ಕುಟುಂಬದಲ್ಲಿ ಹಿತಕರ ಮತ್ತು ಸೌಹಾರ್ದಯುತ ವಾತಾವರಣವನ್ನ ನೆಲೆಸಿಕೊಳ್ಳುವಂತಹ ದಿನ. ಪ್ರಮುಖ ಕುಟುಂಬ ನಿರ್ಧಾರಗಳಲ್ಲಿ ನಿಮ್ಮ ಅಭಿಪ್ರಾಯವೇ ಅಂತಿಮವಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ನಿಮ್ಮ ಸಂಗಾತಿಯೊಂದಿಗೆ ಭಾವನಾತ್ಮಕ ಬಂಧ ಕೂಡ ಗಟ್ಟಿಯಾಗುವಂತದ್ದು. ಪರಸ್ಪರ ನಿಮಗೆ ಸಹಕಾರ ಕೂಡ ಹೆಚ್ಚಾಗಿ
ಹೆಚ್ಚಾಗುವಂತಹ ದಿನ. ಇನ್ನು ಪ್ರೇಮಿಗಳಿಗೆ ಇಂದು ತಮ್ಮ ಮನಸ್ಸಿನ ಆಳವಾದಂತಹ ಭಾವನೆಗಳನ್ನು ಹಂಚಿಕೊಳ್ಳಲು ಕೂಡ ಉತ್ತಮವಾಗಿರುವಂತಹ ದಿನವಾಗಿರುವಂತದ್ದು. ಇನ್ನು ಆರ್ಥಿಕವಾಗಿ ಇಂದು ಕೂಡ ನೀವು ಸ್ಥಿರತೆಯಿಂದ ಇರುವಂತಹ ದಿನ. ಹಳೆಯ ಹೂಡಿಕೆಗಳಿಂದ ಸಕಾರಾತ್ಮಕ ಫಲಿತಾಂಶವೂ ಕೂಡ ದೊರೆಯುವಂತದ್ದು. ಆದಾಯದ ಹೊಸ ಮೂಲಗಳು ಸೃಷ್ಟಿಯಾಗುವಂತಹ ಮುನ್ಸೂಚನೆಯೂ ಕೂಡ ಇರುವಂತದ್ದು. ಇನ್ನು ಶುಕ್ರವಾರದ ಪ್ರಭಾವ ಇರುವುದರಿಂದ ನಿಮ್ಮ ಗೃಹೋಪಯೋಗಿ ಆಗಿರಬಹುದು ಅಥವಾ ಸೌಂದರ್ಯವರ್ಧಕ ವಸ್ತುಗಳ ಖರೀದಿಗೆ ಸ್ವಲ್ಪ ಹಣ ವ್ಯಯವಾಗುವಂತಹ ಸಂದರ್ಭ ಬರ್ತವೆ. ಆದಾಗ್ಯೂ ಭವಿಷ್ಯದ ಬಜೆಟ್ಗೆ ಧಕ್ಕೆಯಾಗದಂತೆ ನೋಡ್ಕೊಳ್ಬೇಕಾಗುತ್ತೆ ನೀವು. ಇನ್ನು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ನಿಮ್ಮ ವಿಶಿಷ್ಟವಾದಂತಹ ಆಲೋಚನೆಗಳು ಮತ್ತು ದೀರ್ಘಾವಧಿಯ ದೂರದೃಷ್ಟಿಗೆ ಉತ್ತಮವಾದಂತಹ ಗೌರವ ಸಿಗುವಂತಹ ದಿನ. ಕಠಿಣವಾದಂತಹ ಸವಾಲುಗಳನ್ನ ಸೌಮ್ಯವಾಗಿ ಬಗೆಹರಿಸುವಂತಹ ನಿಮ್ಮ ಸಾಮರ್ಥ್ಯಕ್ಕೆ ಮೇಲಾಧಿಕಾರಿಗಳು ಕೂಡ ಮನ್ನಣೆಯನ್ನ ನೀಡುವಂತಹ ದಿನವಾಗಿದೆ. ಇನ್ನು ವ್ಯಾಪಾರಸ್ಥರಿಗೂ ಕೂಡ ಹೊಸ ಯೋಜನೆ ಏನಾದ್ರೂ ನೀವು ಪ್ರಾರಂಭಿಸಬೇಕಾದ್ರೆ ಅಥವಾ ತಾಂತ್ರಿಕ ಕ್ಷೇತ್ರಕ್ಕೆ ಸಂಬಂಧಿಸಿದ ಹೂಡಿಕೆಗಳಿಗೆ ಇಂದು ಸೂಕ್ತವಾಗಿರುವಂತಹ ದಿನವಾಗಿರುವಂತದ್ದು. ಇನ್ನು ಆರೋಗ್ಯದ ವಿಚಾರವಾಗಿ ನೋಡೋಣ. ಆರೋಗ್ಯವು ಸಾಮಾನ್ಯವಾಗಿ ಚೆನ್ನಾಗಿರ್ತೀರಾ, ಆದ್ರೆ ಅತಿಯಾದಂತಹ ಮಾನಸಿಕ ಶ್ರಮ ಮತ್ತು ಆನ್ಲೈನ್ ಸಮಯದಿಂದಾಗಿ ನಿಮಗೆ ಕಣ್ಣಿನ ಆಯಾಸ ಬರ್ತೈತೆ ಅಥವಾ ಕಾಲಿನಲ್ಲಿ ಕೀಲುಗಳ ಸಣ್ಣ ಪುಟ್ಟ ನೋವು ಕೂಡ ಕಾಣಿಸಿಕೊಳ್ಳಬಹುದು. ದಿನದ ಅಂತ್ಯದಲ್ಲಿ ಪ್ರಕೃತಿಯೊಂದಿಗೆ ಸ್ವಲ್ಪ ಸಮಯವನ್ನ ಕಳೆಯಬೇಕಾಗುತ್ತೆ ಮತ್ತು ಧ್ಯಾನವನ್ನ ಮಾಡುವುದು ಕೂಡ ಉತ್ತಮ ಫಲಿತಾಂಶವನ್ನ ನೀಡುವಂತದ್ದು. ಇನ್ನು ಸಂಜೆ ಮನೆಯಲ್ಲಿ ಮಹಾಲಕ್ಷ್ಮಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಓಂ ಶ್ರೀಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನ 11 ಬಾರಿ ಪಠಿಸಬೇಕಾಗುತ್ತೆ. ಇದರಿಂದ ಆರ್ಥಿಕ ಅಡೆತಡೆಗಳು ಕೂಡ ನಿವಾರಣೆ ಆಗ್ತವೆ. ಇನ್ನು ಶುಕ್ರವಾರದ ಜೊತೆಗೆ ಶನಿಯ ಕೃಪೆಗಾಗಿ ಓಂ ಶಂ ಶನೇಶ್ವರಾಯ ನಮಃ ಮಂತ್ರವನ್ನ ಪಠಿಸುವುದರಿಂದ ಕೆಲಸದಲ್ಲಾಗುವಂತಹ ವಿಳಂಬಗಳು ಕೂಡ ತಪ್ಪುವಂತದ್ದಾಗ್ತದೆ. ಇಂದು ಇರುವೆಗಳಿಗಾಗಿರ್ಬೋದು ಅಥವಾ ಗೊದ್ದಗಳಿಗಾಗಿರ್ಬೋದು ಸಕ್ಕರೆ ಅಥವಾ ಹಿಟ್ಟನ್ನ ಹಾಕಬೇಕಾಗುತ್ತೆ. ಅಥವಾ ಬಡ ಮಹಿಳೆಯರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಸಹಾಯವನ್ನ ಮಾಡುವುದು ನಿಮ್ಮ ಭಾಗ್ಯೋದಯಕ್ಕೆ ಕಾರಣವಾಗುವಂತದ್ದು. ಇಂದು ಬಿಳಿ, ನೀಲಿ ಅಥವಾ ಕ್ರೀಮ್ ಬಣ್ಣದ ಉಡುಪುಗಳನ್ನ ಧರಿಸುವುದು ನಿಮಗೆ ಗೌರವ ಮತ್ತು ಸಕಾರಾತ್ಮಕವಾದಂತಹ ಆಕರ್ಷಣೆಯನ್ನ ತರುವಂತದ್ದು. ಶುಭ ಸಂಖ್ಯೆಯಾಗಿ 8 ಮತ್ತು 6 ಬಳಸಬೇಕು. ಶುಭ ಬಣ್ಣವಾಗಿ ಬಿಳಿ ಮತ್ತು ನೀಲಿ ಬಣ್ಣವನ್ನ ಬಳಸಬೇಕಾಗುತ್ತೆ ನೀವು. ಮೀನರಾಶಿಯವರ ನೀವು ದೇವಗುರು ಬೃಹಸ್ಪತಿಯ ಅಧಿಪತ್ಯಕ್ಕೆ ಒಳಪಟ್ಟಂತಹ ಜ್ಞಾನಿಗಳು. ನೀವು ನಿಮ್ಮಲ್ಲಿ ಸಹಜವಾಗಿ ಅಗಾಧವಾದಂತಹ ಕರುಣೆ ಇರ್ತದೆ ಮತ್ತು ಸತ್ವವಿರ್ತದೆ. ಆದರೆ ಅನೇಕ ಬಾರಿಗೆ ನಿಮ್ಮ ಸೌಮ್ಯ ಸ್ವಭಾವವನ್ನ ಜಗತ್ತು ಹಗುರವಾಗಿ ತೆಗೆದುಕೊಳ್ಳುವಂತಹ ಅಪಾಯವು ಕೂಡ ಇರುವಂತದ್ದು. ಇಂದು ನಿಮ್ಮ ಮಾತಿನಲ್ಲಿ ದೃಢತೆ ಇರಬೇಕು. ಯಾರನ್ನೋ ಮೆಚ್ಚಿಸಲು ನಿಮ್ಮ ಅಭಿಪ್ರಾಯಗಳನ್ನ ಬದಲಾಯಿಸಿಕೊಳ್ಳಬೇಡಿ. ನಿಮ್ಮ ಜ್ಞಾನ ಮತ್ತು ಸತ್ಯದ ಬಲದಿಂದಾಗಿ ಶಾಂತವಾಗಿರಬೇಕಾಗುತ್ತೆ. ಆದರೆ ಸ್ಪಷ್ಟವಾಗಿ ಮಾತನಾಡುವುದನ್ನ ಕಲಿಬೇಕಾಗುತ್ತೆ. ನಿಮ್ಮ ವಿಚಾರಗಳಲ್ಲಿ ಆಳ ಮತ್ತು ನಿಸ್ವಾರ್ಥತೆ ಇದ್ದಾಗ ಇಡೀ ಜಗತ್ತೇ ನಿಂತು ನಿಮ್ಮ ಪ್ರತಿ ಮಾತನ್ನ ಅತ್ಯಂತ ಗಂಭೀರವಾಗಿ ಆಲಿಸುವಂತದ್ದಾಗ್ತದೆ. ಶಬ್ದ ಮಾಡುವಂತಹ ನದಿಯು ಆಳವಿಲ್ಲದ್ದು, ಆದರೆ ಶಾಂತವಾಗಿ ಮೌನವಾಗಿ ಹರಿಯುವಂತಹ ಸಾಗರವು ಇಡೀ ಜಗತ್ತಿಗೆ ತೂಕವನ್ನ ಹೊತ್ತು ಸಾಗುತ್ತದೆ. ಜಗತ್ತು ನಿಮ್ಮ ಮಾತುಗಳನ್ನ ಆಲಿಸಬೇಕೆಂದರೆ ನಿಮ್ಮ ಧ್ವನಿಯ ಅಬ್ಬರವನ್ನಲ್ಲ, ನಿಮ್ಮ ವಿಚಾರಗಳ ಆಳವನ್ನ ಹೆಚ್ಚಿಸಿಕೊಳ್ಳಬೇಕಾಗುತ್ತೆ. ಇಂದು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ನಿಮ್ಮ ಸೂಕ್ಷ್ಮವಾದಂತಹ ಗ್ರಹಿಕೆ ಮತ್ತು ಸೃಜನಶೀಲ ಆಲೋಚನೆಗಳಿಗೆ ದೊಡ್ಡ ಮಟ್ಟದ ಮನ್ನಣೆ ಸಿಗುವಂತಹ ದಿನ. ಕಷ್ಟಕರವಾದಂತಹ ಸಮಸ್ಯೆಯೊಂದನ್ನ ನೀವು ನೀಡುವಂತಹ ಸರಳ ಪರಿಹಾರವು ನಿಮ್ಮ ಮೇಲಾಧಿಕಾರಿಗಳನ್ನ ಬೆರಗುಗೊಳಿಸುವಂತದ್ದಾಗ್ತದೆ. ಇನ್ನು ವ್ಯಾಪಾರಸ್ಥರಿಗೆ ಧನಕಾರಕ ಶುಕ್ರ ಹಾಗೂ ಗುರುಗ್ರಹದ ಕೃಪೆಯಿಂದ ಹೊಸ ಹೂಡಿಕೆಗಳಿಗೆ ಮತ್ತು ವಿಸ್ತರಣೆಗೆ ಅತ್ಯಂತ ಶುಭವಾಗಿರುವಂತಹ ದಿನ. ಕಲೆ ಆಗಿರಬಹುದು, ಸಾಹಿತ್ಯ ಆಗಿರಬಹುದು ಅಥವಾ ಶಿಕ್ಷಣ ಹಾಗೂ ಸಮಾಲೋಚನಾ ರಂಗದಲ್ಲಿ ಏನಾದ್ರೂ ಇದ್ರೆ ಇಂದು ಅವರಿಗೆ ಯಶಸ್ಸಿನ ಸಿಹಿ ಕೂಡ ಸಿಗುವಂತಹ ದಿನ. ಇನ್ನ ನಿಮ್ಮ ಆರ್ಥಿಕ ಪರಿಸ್ಥಿತಿ ಇಂದು ಆರ್ಥಿಕವಾಗಿ ನೀವು ಅತ್ಯಂತ ಬಲವಾಗಿರುವಂತಹ ದಿನ. ನೀವು ದೀರ್ಘಕಾಲದಿಂದ ಬರಬೇಕಾಗಿದ್ದಂತಹ ಹಳೆಯ ಬಾಕಿ ಹಣ ಅಥವಾ ಹಳೆಯ ಹೂಡಿಕೆಗಳಿಂದ ನಿರೀಕ್ಷೆಗೂ ಮೀರಿದಂತಹ ಲಾಭ ನಿಮ್ಮ ಕೈ ಸೇರುವಂತಹ ದಿನ. ಇನ್ನ ಮನೆಗೆ ಸಂಬಂಧಿಸಿದಂತಹ ವಸ್ತುಗಳು ಅಥವಾ ಕುಟುಂಬದ ಅನುಕೂಲಕ್ಕಾಗಿ ಹಣ ಕೂಡ ಇವತ್ತು ಖರ್ಚು ಮಾಡುತ್ತೀರಾ. ಆದರೆ ಭಾವನಾತ್ಮಕತೆಗೆ ಒಳಗಾಗಿ ಅಪರಿಚಿತರಿಗೆ ದೊಡ್ಡ ಮೊತ್ತದ ಹಣವನ್ನ ಯಾವುದೇ ಕಾರಣಕ್ಕೂ ನೀವು ಸಾಲವಾಗಿ ನೀಡುವ ಹಾಗಿಲ್ಲ. ಇನ್ನು ನಿಮ್ಮ ಕುಟುಂಬದಲ್ಲಿ ಶ್ರೇಷ್ಠ ಮಟ್ಟದ ಸಾಮರಸ್ಯ ಮತ್ತು ಶಾಂತಿಯು ಕೂಡ ನೆಲೆಸಿರುವಂತಹದ್ದು. ಹಿರಿಯರು ಅಥವಾ ಗುರುಗಳ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುವಂತದ್ದು. ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧದಲ್ಲಿ ಮಧುರತೆಯು ಕೂಡ ಪ್ರೀತಿಯು ಕೂಡ ಹೆಚ್ಚಾಗುವಂತಹ ದಿನ. ನಿಮ್ಮ ಪ್ರತಿಯೊಂದು ವೃತ್ತಿಪರ ನಿರ್ಧಾರಕ್ಕೂ ಅವರ ಸಂಪೂರ್ಣ ಬೆಂಬಲವು ಕೂಡ ನಿಮಗೆ ಸಿಗುವಂತದ್ದು. ಇನ್ನು ಮದುವೆ ಆಗದೆ ಇರುವವರು ಶ್ರೇಷ್ಠ ಮಟ್ಟದ ಸಂಬಂಧಗಳು ಕೂಡ ಒಲಿದು ಬರುವಂತಹ ಲಕ್ಷಣಗಳು ಕೂಡ ಹೆಚ್ಚಾಗಿದೆ. ಇನ್ನು ನಿಮ್ಮ ಆರೋಗ್ಯವು ಈ ದಿನ ಕೂಡ ಸ್ಥಿರವಾಗಿರುವಂತದ್ದು. ಆದ್ರೂ ಭಾವನಾತ್ಮಕ ಒತ್ತಡದಿಂದಾಗಿ ಸಂಜೆ ವೇಳೆಗೆ ನಿಮಗೆ ಕಣ್ಣಿನ ಸ್ವಲ್ಪ ಉರಿ ಕಾಣಿಸಿಕೊಳ್ಬಹುದು ಅಥವಾ ಕಾಲುಗಳ ಆಯಾಸ ಕೂಡ ಕಾಣಿಸಿಕೊಳ್ಳಬಹುದಾದಂತಹ ದಿನ. ಆದ್ದರಿಂದ ಸಾತ್ವಿಕ ಆಹಾರವನ್ನ ಸೇವನೆಯನ್ನು ಮಾಡಬೇಕು ಮತ್ತು ಸಾಕಷ್ಟು ನೀರನ್ನ ಕುಡಿಬೇಕಾಗುತ್ತೆ. ಆಗ ನಿಮ್ಮ ಉಲ್ಲಾಸವನ್ನ ಕೂಡ ನೀವು ಕಾಯ್ದುಕೊಳ್ಳುವಂತರಾಗ್ತೀರಾ. ಇಂದು ಮುಂಜಾನೆ ಆಗಿರಬಹುದು ಅಥವಾ ಸಂಜೆ ಲಕ್ಷ್ಮೀನಾರಾಯಣರ ಪಟ್ಟಕ್ಕೆ ತುಪ್ಪದ ದೀಪವನ್ನು ಹಚ್ಚಬೇಕಾಗುತ್ತೆ. ಬಿಳಿ ಅಥವಾ ಹಳದಿ ಹೂಗಳನ್ನ ಅರ್ಪಣೆಯನ್ನ ಮಾಡಬೇಕಾಗುತ್ತೆ. ಓಂ ನಮೋ ನಾರಾಯಣಾಯ ಮಂತ್ರವನ್ನ ಕನಿಷ್ಠ 108
8 ಬಾರಿ ಜಪ ಮಾಡಬೇಕಾಗುತ್ತೆ ನೀವು. ಇನ್ನ ಪೂಜೆಯ ನಂತರ ಹಣೆಗೆ ಕೊಂಚ ಶ್ರೀಗಂಧ ಆಗಿರಬಹುದು ಅಥವಾ ಅರಿಶಿಣದ ತಿಲಕವನ್ನ ಇಟ್ಕೊಳ್ಬೇಕಾಗತ್ತೆ. ಇದು ನಿಮ್ಮ ವಾಕ್ಶಕ್ತಿಯನ್ನ ಮತ್ತು ಆಕರ್ಷಣೆಯನ್ನ ಹೆಚ್ಚಿಸುವಂತಹ ಕಾರ್ಯವನ್ನ ಮಾಡ್ತದೆ. ಇನ್ನ ಹಸುವಿಗೆ ನೆನೆಸಿದಂತಹ ಕಡಲೆಬೇಳೆ ಆಗಿರಬಹುದು ಅಥವಾ ಸಿಹಿ ಪದಾರ್ಥಗಳನ್ನ ನೀವು ತಿನ್ನಿಸಬೇಕಾಗುತ್ತೆ. ಅಗತ್ಯವಿರುವಂತಹ ಬಡ ವಿದ್ಯಾರ್ಥಿಗಳಿಗೆ ಧನ ಸಹಾಯ ಅಥವಾ ಪುಸ್ತಕಗಳನ್ನ ನೀಡುವುದು ನಿಮ್ಮ ಭಾಗ್ಯೋದಯಕ್ಕೆ ಕಾರಣವಾಗ್ತದೆ. ಶುಭ ಸಂಖ್ಯೆಯಾಗಿ 3 ಮತ್ತು 7 ಬಳಸಿ. ಶುಭ ಬಣ್ಣವಾಗಿ ಹಳದಿ ಮತ್ತು ಬಿಳಿ ಬಣ್ಣವನ್ನ ಬಳಸಬೇಕಾಗುತ್ತೆ ನೀವು.